ವಿಜ್ಞಾನಿಗಳು ಇತಿಹಾಸದಲ್ಲೇ ಮೊದಲ ಬಾರಿಗೆ ಅಂಟಾರ್ಕ್ಟಿಕಾದಲ್ಲಿರುವ ಡೂಮ್ಸ್ಡೇ ಗ್ಲೇಸಿಯರ್ನ ಒಳಭಾಗವನ್ನು ಪರಿಶೀಲಿಸಿದ್ದಾರೆ. ಸಂಪೂರ್ಣ ಕತ್ತಲೆಯಲ್ಲಿ 1 ಕಿಮೀ ಆಳಕ್ಕೆ ಇಳಿಸಿದ ಕ್ಯಾಮೆರಾ ಕಂಡುಕೊಂಡದ್ದು ಯಾವುದೇ ಅಸ್ತಿತ್ವದಲ್ಲಿರುವ ಮಾದರಿಯ ಪ್ರಕಾರ ಸಾಧ್ಯವಾಗಬಾರದು. ಗುಪ್ತ ಗುಹೆಗಳು, ಬೃಹತ್ ಆಂತರಿಕ ಬಿರುಕುಗಳು. ಇದು ಹೊರಗಿನಿಂದ ಕರಗದೆ ಒಳಗಿನಿಂದ ಕುಸಿಯುತ್ತಿರುವ ಹಿಮನದಿ. ಈ ಕಾರ್ ಕೊಡಿದ್ರೆ ಮಿಯಾಮಿಯಿಂದ ಮುಂಬೈವರೆಗಿನ ಕರಾವಳಿಗಳು ಶಾಶ್ವತವಾಗಿ ಬದಲಾಗುತ್ತವೆ. ಮತ್ತು ನಮಗೆ ನೀಡಲಾದ ಕಾಲಮಿತಿ ಈಗ ಇನ್ನಷ್ಟು ಆತಂಕಕಾರಿಯಾಗಿದೆ. ಕೊನೆಯವರೆಗೂ ನೋಡಿ, ಏಕೆಂದರೆ ಆ ಕ್ಯಾಮೆರಾ ಕಂಡುಕೊಂಡದ್ದು ಎಲ್ಲವನ್ನೂ ಬದಲಾಯಿಸುತ್ತದೆ. ಇದು ನಿಮಗೆ ಆತಂಕ ಮೂಡಿಸಿದ್ದರೆ ಮುಂದೆ ಏನಾಗುತ್ತದೆ ಎಂಬುದನ್ನು ತಪ್ಪಿಸಿಕೊಳ್ಳದಿರಲು ಚಂದಾದಾರರಾಗಿ, ಏಕೆಂದರೆ ಈ ಕತೆ ಇನ್ನೂ ಮುಗಿದಿಲ್ಲ. ನೀವು ಎಲ್ಲಿಂದ ನೋಡುತ್ತಿದ್ದೀರಿ ಮತ್ತು ಸಮುದ್ರ ಮಟ್ಟದಿಂದ ಎಷ್ಟು ಎತ್ತರದಲ್ಲಿದ್ದೀರಿ ಎಂದು ಕಾಮೆಂಟ್ ಮಾಡಿ. ಇದು ಇದ್ದಕ್ಕಿದ್ದಂತೆ ಪ್ರಸ್ತುತವೆನಿಸುತ್ತದೆ, ಅಲ್ಲವೇ? ಡೂಮ್ಸ್ಡೇ ಗ್ಲೇಸಿಯರ್ನೊಳಗೆ ಆ ಕ್ಯಾಮೆರಾ ಕಂಡುಕೊಂಡದ್ದನ್ನು ಹೆಚ್ಚು ಜನರು ಕೇಳಬೇಕು ಎಂದು ನೀವು ಭಾವಿಸಿದರೆ ಇದನ್ನು ಹಂಚಿಕೊಳ್ಳಿ. ಸ್ಕೈಲ್ಯಾಬ್ ಮುಂದುವರಿಯಲು ನೀವೇ ಕಾರಣ. ಮತ್ತು ನನ್ನನ್ನು ನಂಬಿ, ನಾವು ಇದನ್ನು ಬಹಳ ಸೂಕ್ಷ್ಮವಾಗಿ ಗಮನಿಸುತ್ತೇವೆ. ನಾವು ಮುಂದೆ ಹೋಗುವ ಮೊದಲು ನೀವು ಅರ್ಥಮಾಡಿಕೊಳ್ಳಬೇಕಾದ ಮೊದಲ ವಿಷಯವೆಂದರೆ ಇದು ಕರಗುವಿಕೆಯ ಕಥೆಯಲ್ಲ. ಏಕೆಂದರೆ ಥ್ವೈಟ್ಸ್ ಗ್ಲೇಸಿಯರ್ ಬಗ್ಗೆ ನೀವು ಕೇಳಿರುವ ಪ್ರತಿಯೊಂದು ವಿಷಯ, ಪ್ರತಿಯೊಂದು ಶೀರ್ಷಿಕೆ, ಪ್ರತಿಯೊಂದು ಸಾಕ್ಷ್ಯಚಿತ್ರ, ಪ್ರತಿಯೊಂದು ಆತಂಕಕಾರಿ ಭವಿಷ್ಯವಾಣಿಯೂ ಒಂದು ಊಹೆಯ ಮೇಲೆ ನಿರ್ಮಿತವಾಗಿದೆ. ಅದು ಈಗ ಬಹಳ ಉದ್ದವಾದ ಕೇಬಲ್ನ ತುದಿಯಲ್ಲಿದ್ದ ಕ್ಯಾಮೆರಾದಿಂದ ನಿಶ್ಶಬ್ದವಾಗಿ ಛಿದ್ರಗೊಂಡಿದೆ. ಹಿಂದೆಂದೂ ಯಾವುದೇ ಕ್ಯಾಮೆರಾ ಹೋಗದ ಸ್ಥಳಕ್ಕೆ ಹೋಗಿದೆ. ನಾವು ಈ ಹಿಮನದಿಯ ಬಗ್ಗೆ ತಪ್ಪಾಗಿ ಯೋಚಿಸುತ್ತಿದ್ದೆವು, ಮತ್ತು ಇದನ್ನು ಅಧ್ಯಯನ ಮಾಡುವವರು ಈಗ ತಮ್ಮ ಚಿಂತನೆಯನ್ನು ಮರುಪರಿಶೀಲಿಸುವಂತೆ ಮಾಡುವಂತಹದ್ದನ್ನು ನೋಡಿದ್ದಾರೆ. ಥ್ವೈಟ್ಸ್ ಮಾತ್ರವಲ್ಲ, ಈ ವಿಷಯ ಯಾವಾಗ ಮತ್ತು ಎಷ್ಟು ವೇಗವಾಗಿ ಒಡೆಯುತ್ತದೆ ಎಂದು ಊಹಿಸಲು ಅವರು ಬಳಸುತ್ತಿದ್ದ ಸಂಪೂರ್ಣ ಚೌಕಟ್ಟನ್ನು ಮರುಪರಿಶೀಲಿಸಬೇಕಾಗಿದೆ. ಹಾಗಾದರೆ ಬ್ರಿಟಿಷ್ ಆಂಟಾರ್ಕ್ಟಿಕ್ ಸರ್ವೆ ಮತ್ತು ಕೊರಿಯಾ ಪೋಲಾರ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಜಂಟಿಯಾಗಿ ನಡೆಸಿದ ಸಂಶೋಧನಾ ಕಾರ್ಯಾಚರಣೆಯಲ್ಲಿ ನಿಜವಾಗಿ ಏನಾಯಿತು ಎಂದು ನೋಡೋಣ. ವಿಜ್ಞಾನಿಗಳು ಈ ಪ್ರಮಾಣದಲ್ಲಿ ಅಥವಾ ಈ ಸ್ಥಳದಲ್ಲಿ ಹಿಂದೆಂದೂ ಪ್ರಯತ್ನಿಸದ ಕೆಲಸವನ್ನು ಮಾಡಿದರು. ಅವರು ಥ್ವೈಟ್ಸ್ ಗ್ಲೇಸಿಯರ್ನ ಮುಖ್ಯ ಭಾಗದ ಮೂಲಕ ಸುಮಾರು 3300 ಅಡಿ, ಅಂದರೆ ಸುಮಾರು 1 ಕಿಲೋಮೀಟರ್ ನೇರವಾಗಿ ಕೆಳಗೆ ಕೊರೆಯುವ ರಂಧ್ರವನ್ನು ಮಾಡಿದರು. ಅವರು 80 ಡಿಗ್ರಿ ಸೆಲ್ಸಿಯಸ್ ಬಿಸಿ ನೀರನ್ನು ಬಳಸಿ ಮಂಜುಗಡ್ಡೆಯನ್ನ ಕತ್ತರಿಸಿದರು ಮತ್ತು ನಂತರ ಎಚ್ಚರಿಕೆಯಿಂದ ಉಪಕರಣಗಳು ಮತ್ತು ಕ್ಯಾಮೆರಾವನ್ನ ಕೆಳದಿನ ಕತ್ತಲೆಯಲ್ಲಿ ಇಳಿಸಿದರು. ಅವರು ಕಂಡದ್ದು ಚರ್ಚೆಯನ್ನೇ ಬದಲಾಯಿಸಿತು. ಮೇಲ್ಮೈ ಬಿರುಕುಗಳಲ್ಲ, ಉಪಗ್ರಹ ಚಿತ್ರ ಅಥವಾ ರೇಡಾರ್ ಹಾರಾಟದಿಂದ ಗುರುತಿಸಬಹುದಾದ ಬಿರುಕುಗಳಲ್ಲ. ಆ ದೃಶ್ಯಾವಳಿಗಳು ಆಂತರಿಕ ಗುಹೆಗಳು, ರಚನಾತ್ಮಕ ಶೂನ್ಯಗಳು ಮತ್ತು ಲಂಬವಾದ ಬಿರುಕುಗಳ ಜಾಲಗಳನ್ನು ಬಹಿರಂಗಪಡಿಸಿದವು. ಇವು ಮೇಲ್ಮೈಯಲ್ಲಿ ಅಥವಾ ತಲದಲ್ಲಿ ಇರದೆ ಹಿಮನದಿಯ ಭಾರವನ್ನು ಹೊರುವ ದೇಹದೊಳಗೆ ಅಸ್ತಿತ್ವದಲ್ಲಿದ್ದವು. ರಚನಾತ್ಮಕ ತಿರುಳು, ಎಲ್ಲವನ್ನೂ ಒಟ್ಟಾಗಿ ಹಿಡಿದುಕೊಳ್ಳುವ ಭಾಗ. ಒಂದು ಕ್ಷಣ ಇದರ ಅರ್ಥವೇನೆಂದು ಯೋಚಿಸಿ. ನಾವು ಹಿಮನದಿಗಳು ಕುಸಿಯುವ ಬಗ್ಗೆ ಮಾತನಾಡುವಾಗ ವಿಜ್ಞಾನಿಗಳು ತಮ್ಮ ಮಾದರಿಗಳನ್ನು ನಿರ್ಮಿಸಿ, ತಮ್ಮ ಭವಿಷ್ಯವಾಣಿಗಳನ್ನು ನಡೆಸಿ, ಪ್ರತಿ ಕೆಲವು ವರ್ಷಗಳಿಗೊಮ್ಮೆ ವಿವಿಧ ಹಂತದ ಆತಂಕದೊಂದಿಗೆ ವರದಿಯಾಗುವ ಸಮುದ್ರ ಮಟ್ಟದ ಅಂದಾಜುಗಳನ್ನು ಸೃಷ್ಟಿಸುವಾಗ ಆ ಮಾದರಿಗಳಲ್ಲಿ ಅಡಕವಾಗಿರುವ ಊಹೆಗಳು 2 ವಿಷಯಗಳ ಮೇಲೆ ಕೇಂದ್ರೀಕೃತವಾಗಿವೆ. ನೀವು ನೋಡಬಹುದಾದ ಮೇಲ್ಮೈ ಬಿರುಕುಗಳು ಮತ್ತು ಕೆಳಗಿರುವ ಸಾಗರವನ್ನು ಗಮನಿಸುವುದರ ಮೂಲಕ ಅಳೆಯಬಹುದಾದ ತಳದ ಕರಗುವಿಕೆ. ಅವರು ಸಾಮಾನ್ಯವಾಗಿ ಗಣನೆಗೆ ತೆಗೆದುಕೊಳ್ಳದಿರುವುದು ಮತ್ತು ಅನೇಕ ಭವಿಷ್ಯ ಸೂಚಕ ಸಿಮ್ಯುಲೇಷನ್ಗಳು ಪರಿಗಣಿಸದಿರುವುದು ಏನೆಂದರೆ ಮಂಜುಗಡ್ಡೆ ಒಳಗಿನಿಂದ ಟೊಳ್ಳಾಗುತ್ತಿದೆ ಎಂಬ ಸಾಧ್ಯತೆ. ಇದು ಒಳಗಿನ ದೌರ್ಬಲ್ಯದ ರಚನೆಯನ್ನು ಅಭಿವೃದ್ಧಿಪಡಿಸುತ್ತಿದೆ. ಅದು ಮೇಲಿನಿಂದ ಯಾವುದೇ ಸ್ಪಷ್ಟ ಸಂಕೇತವನ್ನು ನೀಡುವುದಿಲ್ಲ. ಇದು ಕರಗುವಿಕೆಯ ಕಥೆಯಲ್ಲ, ಇದು ರಚನಾತ್ಮಕ ಸಮಗ್ರತೆಯ ಕಥೆ. ಮತ್ತು ಆ ವ್ಯತ್ಯಾಸವೇ ಎಲ್ಲವೂ. ವಿಜ್ಞಾನಿಗಳು ಈ ಬದಲಾವಣೆಯನ್ನು ವಿವರಿಸಲು ಪ್ರಯತ್ನಿಸಿದಾಗ ಪದೇ ಪದೇ ಬರುವ ಹೋಲಿಕೆ ಇಲ್ಲಿದೆ, ಮತ್ತು ಇದು ಉತ್ತಮ ಹೋಲಿಕೆಯಾಗಿದೆ. ಹಳೆಯ ಮಾದರಿಯು ಹೀಗಿತ್ತು: ಬೆಚ್ಚಗಿನ ನೀರು ಮಂಜುಗಡ್ಡೆಯ ತಳವನ್ನು ಕರಗಿಸುತ್ತದೆ, ಬ್ಲ್ಯಾಕ್ ತೆಳುವಾಗುತ್ತದೆ, ಅಂತಿಮವಾಗಿ ಅದು ಮುಕ್ತವಾಗಿ ತೇಲುತ್ತದೆ ಮತ್ತು ಕ್ರಮೇಣ ಒಡೆಯುತ್ತದೆ. ಇದು ಸ್ವಲ್ಪ ಮಟ್ಟಿಗೆ ಊಹಿಸಬಹುದಾದ ಪ್ರಕ್ರಿಯೆ. ಹೊಸ ಚಿತ್ರಣವು ಇದಕ್ಕೆ ಹತ್ತಿರವಾಗಿದೆ. ಒಂದು ಅಣೆಕಟ್ಟನ್ನು ಕಲ್ಪಿಸಿಕೊಳ್ಳಿ. ಮೇಲಿನಿಂದ ನೀರು ಸೋರುವ ಅಣೆಕಟ್ಟಲ್ಲ, ಆದರೆ ಕಾಂಕ್ರೀಟ್ ಮೂಲಕ ಆಂತರಿಕ ಬಿರುಕುಗಳನ್ನು ಅಭಿವೃದ್ಧಿಪಡಿಸುತ್ತಿರುವ ಅಣೆಕಟ್ಟು. ಹೊರಗಿನಿಂದ ಕಾಣದ ಬಿರುಕುಗಳು, ಅವು ಕಾಣುವ ದಿನದವರೆಗೆ. ಅದು ಅಂತಹ ರಚನಾತ್ಮಕ ವೈಫಲ್ಯದ ವಿಧಾನವಾಗಿದ್ದು, ಒಂದು ವ್ಯವಸ್ಥೆಯು ಸ್ಥಿರ ಸ್ಥಿತಿಯಿಂದ ವಿನಾಶಕಾರಿಯಾಗಿ ರಾಜಿ ಮಾಡಿಕೊಳ್ಳುವ ಸ್ಥಿತಿಗೆ ಎಷ್ಟು ಬೇಗನೆ ಹೋಗಬಹುದು ಎಂಬುದರ ಬಗ್ಗೆ ಎಲ್ಲವನ್ನೂ ಬದಲಾಯಿಸುತ್ತದೆ. ದೃಶ್ಯಾವಳಿಗಳನ್ನು ವಿಶ್ಲೇಷಿಸುವ ವಿಜ್ಞಾನಿಗಳು ಆಂತರಿಕ ರಚನೆಗಳನ್ನು ಪ್ರಕ್ರಿಯೆಗಳ ಕಿಟಕಿಗಳೆಂದು ವಿವರಿಸುತ್ತಾರೆ. ಇದು ಅಸ್ತಿತ್ವದಲ್ಲಿರುವ ಕಾಲಮಿತಿಗಳು ಸೂಚಿಸಿದ್ದಕ್ಕಿಂತಲೂ ಹೆಚ್ಚು ವೇಗವಾಗಿ ಕುಸಿತವನ್ನು ಹೆಚ್ಚಿಸಬಹುದು. ಮತ್ತು ಎದ್ದು ಕಾಣುವ ಪದ, ನೀವು ಇದರ ಬಗ್ಗೆ ಸ್ವಲ್ಪ ಹೆಚ್ಚು ಯೋಚಿಸುವಂತೆ ಮಾಡಬೇಕಾದ ಪದವೆಂದರೆ ಕಿಟಕಿಗಳು.
ಏಕೆಂದರೆ ನೀವು ಸಾಕಷ್ಟು ಹತ್ತಿರದಲ್ಲಿದ್ದರೆ ಮಾತ್ರ ಕಿಟಕಿಯು ಇನ್ನೊಂದು ಬದಿಯಲ್ಲಿ ಏನಿದೆ ಎಂದು ತೋರಿಸುತ್ತದೆ. ಈ ಕಾರ್ಯಾಚರಣೆಯವರೆಗೆ ಯಾರೂ ಸಾಕಷ್ಟು ಹತ್ತಿರವಿರಲಿಲ್ಲ. ಕೊರೆಯುವ ರಂಧ್ರವು ಮಾನವ ಕುಲವು ಮೊದಲ ಬಾರಿಗೆ ಗಾಜಿಗೆ ತನ್ನ ಮುಖವನ್ನು ಒತ್ತಿದಂತೆ. ಮತ್ತು ಹಿಂದಕ್ಕೆ ನೋಡಿದ್ದು ಒಂದು ಹಿಮನದಿ. ಅದು ಹೊರಗಿನಿಂದ ಕರಗುತ್ತಿಲ್ಲ, ಅದು ಒಳಗಿನಿಂದ ಟೊಳ್ಳಾಗುತ್ತಿದೆ. ಈಗ ಈ ಚಿತ್ರಣದ ಬಗ್ಗೆ ವಿಜ್ಞಾನಿಗಳು ಎಷ್ಟು ವಿಶ್ವಾಸ ಹೊಂದಿದ್ದಾರೆ ಎಂದು ನೀವು ಕೇಳುವ ಮೊದಲು, ಇದು ನಮಗೆ ನೀಡಲಾದ ಕಾಲಮಿತಿಗಳನ್ನು ಬದಲಾಯಿಸುತ್ತದೆಯೇ ಎಂದು ನೀವು ಕೇಳುವ ಮೊದಲು, ಈ ಕಾರ್ಯಾಚರಣೆಯ ಸಮಯದಲ್ಲಿ ಇನ್ನೊಂದು ವಿಷಯ ಸಂಭವಿಸಿತು. ಅದು ಕ್ಯಾಮೆರಾ ಕಂಡುಕೊಂಡದ್ದಕ್ಕಿಂತ ಹೆಚ್ಚು ಆತಂಕಕಾರಿಯಾಗಿದೆ. ಏಕೆಂದರೆ ಡ್ರಿಲ್ ಕೆಳಗೆ ಹೋಯಿತು, ಉಪಕರಣಗಳು ಒಳಗೆ ಹೋದವು ಮತ್ತು ನಂತರ ಹಿಮನದಿ ತಾನೇ ಅಧ್ಯಯನ ಮಾಡಿಸಿಕೊಳ್ಳಲು ಆಸಕ್ತಿ ಹೊಂದಿಲ್ಲ ಎಂದು ಸ್ಪಷ್ಟಪಡಿಸಿತು. ಥ್ವೈಟ್ಸ್ ಗ್ಲೇಸಿಯರ್ ಚಲಿಸುತ್ತದೆ, ಅದು ಸ್ಪಷ್ಟವಾಗಿದೆ. ಹಿಮನದಿಗಳು ಚಲಿಸುತ್ತವೆ, ಅದು ಅವುಗಳ ಸ್ವಭಾವ. ಆದರೆ ಥ್ವೈಟ್ಸ್ ಚಲಿಸುವ ಪ್ರಮಾಣವನ್ನು ಸಂಖ್ಯೆಗಳಲ್ಲಿ ಹೇಳುವವರೆಗೂ ಅದು ಮನಸ್ಸಿಗೆ ನಿಲುಕುವುದಿಲ್ಲ. ಈ ಹಿಮನದಿಯು ದಿನಕ್ಕೆ 30 ಅಡಿಗಳಷ್ಟು ಚಲಿಸುತ್ತದೆ. 30 ಅಡಿಗಳು ಅಂದರೆ ವರ್ಷಕ್ಕೆ ಸುಮಾರು 2 ಮೈಲಿಗಳ ನಿರಂತರ ಮುಂದಕ್ಕೆ ಚಲನೆ. ಸಾಗರದ ಕಡೆಗೆ ಸವೆಸುತ್ತಾ ಸಾಗುತ್ತದೆ. ಭೂಮಿಯ ಮೇಲಿನ ಅತ್ಯಂತ ಶಕ್ತಿಶಾಲಿ ನಿಧಾನಗತಿಯ ಪ್ರಕ್ರಿಯೆಗಳಲ್ಲಿ ಇದೂ ಒಂದು. ಯಾವುದೇ ಮಂಗಳವಾರ ನೀವು ಬೆಳಿಗ್ಗೆ ಎದ್ದಾಗಿನಿಂದ ಥ್ವೈಟ್ಸ್ ಒಂದು ಶಾಲಾ ಬಸ್ನಷ್ಟು ದೂರ ಚಲಿಸಿರ್ತದೆ. ಈಗ ಕಲ್ಪಿಸಿಕೊಳ್ಳಿ, ನೀವು ಅಪಾರ ಸಂಪನ್ಮೂಲಗಳನ್ನು ಖರ್ಚು ಮಾಡಿ 1 ಕಿಮೀ ಆಳದ ರಂಧ್ರವನ್ನು ಕೊರೆದಿದ್ದೀರಿ. ಆ ವೇಗದಲ್ಲಿ ಚಲಿಸುವ ವಸ್ತುವಿನ ಮೂಲಕ ನೇರವಾಗಿ ಕೆಳಗೆ. ನಿಮ್ಮ ಕ್ಯಾಮೆರಾ ಸಿದ್ಧವಾಗಿದೆ, ನಿಮ್ಮ ಉಪಕರಣಗಳು ನಿಯೋಜನೆಗೆ ಸಿದ್ಧವಾಗಿವೆ ಮತ್ತು ನಂತರ ರಂಧ್ರವು ಆಕಾರವನ್ನು ಬದಲಾಯಿಸಲು ಪ್ರಾರಂಭಿಸುತ್ತದೆ. ಇದೇ ಆಗಿದ್ದು. 1 ಕಿಲೋಮೀಟರ್ ಹಿಮದ ಮೂಲಕ ನಿಖರವಾಗಿ ಕೊರೆಯಲಾದ ಕೊಳವೆ ಬಾಗಿಕೊಳ್ಳಲು ಪ್ರಾರಂಭಿಸಿತು. ಹಿಮನದಿಯ ಸ್ವಂತ ಚಲನೆ, ಆ ನಿರಂತರ ಸವೆತ ದಿನಕ್ಕೆ 30 ಅಡಿಗಳ ಮುನ್ನಡೆ ಕಾಲುವೆಯನ್ನು ಮುಚ್ಚಿ ವಿರೂಪಗೊಳಿಸಲು ಪ್ರಾರಂಭಿಸಿತು. ಸಾಗರವು ಹಿಮವನ್ನು ಸಂಧಿಸುವ ಆ ನಿರ್ಣಾಯಕ ವಲಯದಲ್ಲಿ ಕುಳಿತು ಅಲ್ಲಿ ನೀರು ಏನು ಮಾಡುತ್ತಿದೆ ಎಂಬುದನ್ನು ಅಳೆಯಲು ಹಿಮನದಿಯ ತಳವನ್ನು ತಲುಪಲು ವಿಜ್ಞಾನಿಗಳು ರಚಿಸಿದ್ದ ಉಪಕರಣಗಳು ಸಂಪೂರ್ಣವಾಗಿ ನಿಯೋಜಿಸುವ ಮೊದಲೇ ಸಿಕ್ಕಿಹಾಕಿಕೊಂಡವು. ಎರಡನೇ ಕೊರೆಯುವ ಪ್ರಯತ್ನ ಸಾಧ್ಯವಾಗಲಿಲ್ಲ. ಅತ್ಯಂತ ಪ್ರಮುಖ ಅಳತೆಗಳನ್ನು ತೆಗೆದುಕೊಳ್ಳುವ ಮೊದಲೇ ಅವಕಾಶವು ಅಕ್ಷರಶಃ ಮತ್ತು ಭೌತಿಕವಾಗಿ ಮುಚ್ಚಿಹೋಗಿತ್ತು. ಮತ್ತು ಇಲ್ಲಿ ಇದು ಕೇವಲ ಲಾಜಿಸ್ಟಿಕಲ್ ಹತಾಶೆಯಾಗಿ ನಿಲ್ಲದೆ ತನ್ನದೇ ಆದ ವೈಜ್ಞಾನಿಕ ಮಹತ್ವವನ್ನು ಪಡೆಯುತ್ತದೆ. ಹಿಮವು ವಿರೂಪಗೊಂಡಾಗ, ಅದರ ಮೂಲಕ ಕೊರೆಯಲಾದ ಕೊಳವೆ ಬಾಗಿಕೊಂಡು ಮುಚ್ಚಲು ಪ್ರಾರಂಭಿಸಿದಾಗ ಅದು ಕೇವಲ ಹಿಮನದಿಯ ಅನಾನುಕೂಲತೆಯಲ್ಲ. ಹಿಮವು ಅದರ ಮೇಲೆ ಅನ್ವಯಿಸುವ ಒತ್ತಡವನ್ನು ಅವಲಂಬಿಸಿ 2 ವಿಭಿನ್ನ ರೀತಿಯಲ್ಲಿ ವರ್ತಿಸುತ್ತದೆ. ನಿಧಾನವಾದ ನಿರಂತರ ಒತ್ತಡದಲ್ಲಿ ಅದು ಪ್ಲಾಸ್ಟಿಕ್ನಂತೆ ಹರಿಯುತ್ತದೆ. ನೀವು ಪುಟ್ಟಿಯನ್ನು ನಿಧಾನವಾಗಿ ಒತ್ತಿದಾಗ ಅದು ಹೇಗೆ ಬಾಗುತ್ತದೆ ಮತ್ತು ಕಾಲಾನಂತರದಲ್ಲಿ ವಿರೂಪಗೊಳ್ಳುತ್ತದೆ. ಆದರೆ ಹಿಮವು ಅದನ್ನು ಮರುಹಂಚಿಕೆ ಮಾಡುವುದಕ್ಕಿಂತ ವೇಗವಾಗಿ ಒತ್ತಡವು ಸಂಗ್ರಹವಾದಾಗ, ಒತ್ತಡವು ವಸ್ತುವಿನ ಮಿತಿಯನ್ನು ಮೀರಿದಾಗ ಹಿಮವು ಬಿರುಕುಬಿಡುತ್ತದೆ, ಅದು ಒಡೆಯುತ್ತದೆ. ಈ 2 ವರ್ತನೆಗಳು ಒಂದೇ ಹಿಮನದಿಯೊಳಗೆ ಒಂದೇ ಸಮಯದಲ್ಲಿ ವಿಭಿನ್ನ ಪರಿಸ್ಥಿತಿಗಳಲ್ಲಿ ವಿಭಿನ್ನ ವಲಯಗಳಲ್ಲಿ ಸಹಬಾಳ್ವೆ ನಡೆಸುತ್ತವೆ. ಕೊಳವೆ ಎಷ್ಟು ವೇಗವಾಗಿ ಬಾಗಿಕೊಂಡಿತು, ಉಪಕರಣಗಳನ್ನು ಸಿಕ್ಕಿಹಾಕಿಕೊಳ್ಳುವಷ್ಟು ವೇಗವಾಗಿ, ಎರಡನೇ ಪ್ರಯತ್ನವನ್ನು ತಡೆಯುವಷ್ಟು ವೇಗವಾಗಿ ಬಾಗಿಕೊಂಡಿತು ಎಂಬ ಅಂಶವು ವಿಜ್ಞಾನಿಗಳು ಊಹಾತ್ಮಕ ಎಂದು ಎಚ್ಚರಿಕೆಯಿಂದ ಲೇಬಲ್ ಮಾಡಿದ್ದರೂ ಭೌತಿಕವಾಗಿ ಸ್ಥಿರವಾಗಿರುವ ಏನನ್ನೂ ಸೂಚಿಸುತ್ತದೆ. ಥ್ವೈಟ್ಸ್ನೊಳಗಿನ ಆಂತರಿಕ ಒತ್ತಡದ ದರಗಳು ಹೆಚ್ಚಾಗಿರಬಹುದು. ಈ ಸಮಯದಲ್ಲಿ ಪ್ರಮಾಣಿತ ಮಾದರಿಗಳು ಈ ಹಿಮನದಿಗೆ ನಿಗದಿಪಡಿಸುವುದಕ್ಕಿಂತ ಹೆಚ್ಚಿನ ಒತ್ತಡದ ಮಟ್ಟದಲ್ಲಿ ಹಿಮವು ವಿರೂಪಗೊಳ್ಳುತ್ತಿರಬಹುದು. ಇದರಲ್ಲಿ ಒಂದು ನಿರ್ದಿಷ್ಟ ಕ್ರೂರ ವಿಡಂಬನೆಯಿದೆ, ಅದನ್ನು ಪರಿಗಣಿಸುವುದು ಯೋಗ್ಯವಾಗಿದೆ. ವಿಜ್ಞಾನಿಗಳ ತಂಡವೊಂದು, ಅವರು ಭೂಮಿಯ ಅತ್ಯಂತ ದೂರದ ಮತ್ತು ಪ್ರತಿಕೂಲ ಸ್ಥಳಗಳಲ್ಲಿ ಒಂದಕ್ಕೆ ಪ್ರಯಾಣಿಸಿ ಈ ಹಿಮನದಿಯ ಅಸ್ಥಿರತೆಯನ್ನು ಅಳೆಯಲು ಅಪಾರ ಲಾಜಿಸ್ಟಿಕಲ್ ಪ್ರಯತ್ನಗಳನ್ನು ಮಾಡಿದರು. ಈ ಹಿಮನದಿಯ ಅಸ್ಥಿರತೆಯು ಆ ಅಳತೆಗಳನ್ನು ಪೂರ್ಣಗೊಳಿಸುವುದರಿಂದ ಅವರನ್ನು ನೇರವಾಗಿ ತಡೆಯಿತು. ಅಧ್ಯಯನದ ಉಪಕರಣವು ಅಧ್ಯಯನ ಮಾಡಲಾಗುತ್ತಿರುವ ಪ್ರಕ್ರಿಯೆಯನ್ನು ಮೀರಿಸಲು ಸಾಧ್ಯವಾಗಲಿಲ್ಲ. ವಿಜ್ಞಾನವು ಹಿಂಬಾಲಿಸುವುದಕ್ಕಿಂತ ವೇಗವಾಗಿ ಹಿಮನದಿ ಚಲಿಸಿತು. ಅದು ರೂಪಕವಲ್ಲ, ಅದು ಕಾರ್ಯಾಚರಣೆಯ ಅತ್ಯಂತ ನಿರ್ಣಾಯಕ ಹಂತದ ಅಕ್ಷರಶಃ ಕಾರ್ಯಾಚರಣೆಯ ಸಾರಾಂಶವಾಗಿದೆ. ಆದರೆ ಇದು ಕೇವಲ ಕೊಳವೆಯ ಬಗ್ಗೆ ಒಂದು ಕತೆಗಿಂತ ಹೆಚ್ಚಾಗಿರುವುದಕ್ಕೆ ಕಾರಣ ಇಲ್ಲಿದೆ. ಈ ರೀತಿಯ ಸಕ್ರಿಯ ಕೊಳವೆ ಮುಚ್ಚುವಿಕೆಯು ಹಿಮದ ಆಂತರಿಕ ಯಂತ್ರಶಾಸ್ತ್ರದಲ್ಲಿ ನಡೆಯುತ್ತಿರುವ ದೊಡ್ಡದಾದ ಯಾವುದೋ ಒಂದಕ್ಕೆ ಅನುಗುಣವಾಗಿದೆ. ಹೆಚ್ಚಿದ ಒತ್ತಡ, ಸಕ್ರಿಯ ವಿರೂಪ. ಇದು ಸುಮ್ಮನೆ ಕುಳಿತು ವೀಕ್ಷಿಸಲು ಕಾಯುತ್ತಿರುವ ವ್ಯವಸ್ಥೆಯಲ್ಲ. ಬದಲಿಗೆ ತನ್ನದೇ ರಚನೆಯ ಮೂಲಕ ಒತ್ತಡವನ್ನು ಸಕ್ರಿಯವಾಗಿ, ನಿರಂತರವಾಗಿ ಮರುಹಂಚಿಕೆ ಮಾಡುತ್ತಿದೆ. ಮತ್ತು ಆ ಒತ್ತಡದ ಮರುಹಂಚಿಕೆಯು ಮಾದರಿಗಳು ಸಂಪೂರ್ಣವಾಗಿ ಸೆರೆಹಿಡಿಯದ ರೀತಿಯಲ್ಲಿ ನಡೆಯುತ್ತಿದ್ದರೆ ಕ್ಯಾಮೆರಾ ಬಹಿರಂಗಪಡಿಸಿದ ಆಂತರಿಕ ಕುಳಿ ಸ್ಥಿರವಾದ ಲಕ್ಷಣವಲ್ಲ, ಅದು ಕ್ರಿಯಾತ್ಮಕವಾದದ್ದು. ಆ ಕುಳಿಗಳು ಒಂದೇ ಸ್ಥಳದಲ್ಲಿ ಹೆಪ್ಪುಗಟ್ಟಿಲ್ಲ,
ಅವು ಚಲಿಸುವ, ಬದಲಾಗುವ, ವಿಕಸಿಸುತ್ತಿರುವ ರಚನಾತ್ಮಕ ವೈಫಲ್ಯ ಪ್ರಕ್ರಿಯೆಯ ಭಾಗವಾಗಿವೆ. ಇದು ಉಪಕರಣಗಳು ಭಾಗಶಃ ಅಪೂರ್ಣವಾಗಿ ಕಂಡುಕೊಂಡ ವಿಷಯಕ್ಕೆ ನಮ್ಮನ್ನು ಕರೆದೊಯ್ಯುತ್ತದೆ. ಏಕೆಂದರೆ ಥ್ವೈಟ್ಸ್ ಮೌನವಾಗಿಲ್ಲ, ಸ್ವಲ್ಪವೂ ಇಲ್ಲ, ಮತ್ತು ಅದು ಭೂಕಂಪನವಾಗಿ ಅಳೆಯಬಹುದಾದಂತೆ ನಿರಂತರವಾಗಿ ಪ್ರಸಾರ ಮಾಡುತ್ತಿರುವುದು ಆಂತರಿಕ ಕುಸಿತವು ಸೈದ್ಧಾಂತಿಕವೇ ಅಥವಾ ಅದು ನಿಜವಾಗಿಯೂ ನಡೆಯುತ್ತಿರುವುದನ್ನು ನಾವು ಕೇಳಬಹುದೇ ಎಂಬ ಪ್ರಶ್ನೆಯನ್ನು ಹುಟ್ಟುಹಾಕುತ್ತದೆ. ನೈಜ ಸಮಯದಲ್ಲಿ ಥ್ವೈಟ್ಸ್ನಲ್ಲಿ ಭೂಮಿ ನಡುಗುತ್ತದೆ. ಈ ಹಿಮನದಿಯ ಸುತ್ತಮುತ್ತ ಸಾವಿರಾರು ಭೂಕಂಪನ ಸಂಕೇತಗಳನ್ನು ದಾಖಲಿಸಲಾಗಿದೆ. ಹೆಚ್ಚಿನ ಜನರು ಇದನ್ನು ಕೇಳಿದಾಗ ಭೂಮಿಯ ಆಳದಲ್ಲಿ ಫಲಕಗಳು ಡಿಕ್ಕಿ ಹೊಡೆಯುವುದರಿಂದ ಉಂಟಾಗುವ ಭೂಕಂಪದಂತಹ ಟೆಕ್ಟೋನಿಕ್ ಚಟುವಟಿಕೆಯನ್ನು ಕಲ್ಪಿಸಿಕೊಳ್ಳುತ್ತಾರೆ. ಇದು ಅಂತಹದ್ದಲ್ಲ. ಸಂಶೋಧಕರು ಕಂಡುಕೊಳ್ಳುತ್ತಿರುವುದು ಕ್ರಯೋಸಿಸ್ಮಿಕ್ ಘಟನೆಗಳು, ಕೆಲವೊಮ್ಮೆ ಐಸ್ಕ್ವೇಕ್ಗಳು ಎಂದು ಕರೆಯಲ್ಪಡುತ್ತವೆ. ಒಳಗಿನಿಂದ ಕುಸಿಯುತ್ತಿರುವ ಹಿಮನದಿಯನ್ನು ಅರ್ಥಮಾಡಿಕೊಳ್ಳಲು ಪ್ರಯತ್ನಿಸುವಾಗ ಈ ಬಿರುಕು ಹರಡಿದಾಗ ನಿರ್ದಿಷ್ಟ ಯಾಂತ್ರಿಕ ಕಾರಣಗಳಿಗಾಗಿ ಐಸ್ಕ್ವೇಕ್ಗಳು ಸಂಭವಿಸುತ್ತವೆ. ಬಿರುಕು ಹಿಮದ ದೇಹದ ಮೂಲಕ ಮತ್ತಷ್ಟು ವಿಸ್ತರಿಸಿದಾಗ ಅದು ಭೂಕಂಪನ ನಾಡಿಯಾಗಿ ಶಕ್ತಿಯನ್ನು ಬಿಡುಗಡೆ ಮಾಡುತ್ತದೆ. ಹಿಮವು ತಡದ ಇಂಟರ್ಫೇಸ್ ಉದ್ದಕ್ಕೂ ಜಾರಿದಾಗ, ಒಂದು ದೊಡ್ಡ ಹಿಮವು ಇನ್ನೊಂದರ ವಿರುದ್ಧ ಅಥವಾ ಕೆಳಗಿರುವ ಬಂಡೆಯ ವಿರುದ್ಧ ಜಾರಿದಾಗ ಆ ಚಲನೆಯು ಪತ್ತೆಹಚ್ಚಬಹುದಾದ ಸಂಕೇತವನ್ನು ಉತ್ಪಾದಿಸುತ್ತದೆ. ಹಿಮನದಿಯ ರಚನೆಯ ಮೂಲಕ ಒತ್ತಡವು ಮರುಹಂಚಿಕೆಯಾದಾಗ ಒಂದು ಭಾಗವು ಇನ್ನೊಂದು ಭಾಗವು ಬದಲಾದ ಅಥವಾ ದುರ್ಬಲಗೊಂಡ ಕಾರಣ ಹೊಂದಿಕೊಂಡಾಗ ಆ ಮರುಹಂಚಿಕೆಯು ಭೂಕಂಪನ ಸಹಿಯನ್ನು ಹೊಂದಿರುತ್ತದೆ. ಥ್ವೈಟ್ಸ್ನಲ್ಲಿ ಬಿರುಕುಗಳ ಬೆಳವಣಿಗೆ ಮತ್ತು ಕ್ರಯೋಸಿಸ್ಮಿಕ್ ಚಟುವಟಿಕೆಯ ಸ್ಫೋಟಗಳ ನಡುವಿನ ಸಂಬಂಧಗಳನ್ನು ವಿಜ್ಞಾನಿಗಳು ದಾಖಲಿಸಿದ್ದಾರೆ. ಇದು ವಿಸ್ತರಿಸುತ್ತಿರುವ ಬಿರುಕುಗಳು ರಚನಾತ್ಮಕ ಪ್ರಕ್ರಿಯೆಯ ಭಾಗವಾಗಿದ್ದರೆ ನೀವು ನಿರೀಕ್ಷಿಸುವಂತೆಯೇ ಇದೆ. ಈಗ ವಿಸ್ತರಿಸುತ್ತಿರುವ ಆಂತರಿಕ ಕುಳಿಗಳು ಹಿಮನದಿಯ ಒತ್ತಡದ ರಚನೆಗೆ ಏನು ಮಾಡುತ್ತವೆ ಎಂದು ಪರಿಗಣಿಸಿ. ಕುಳಿ ಎಂದರೆ ಹಿಮವಿಲ್ಲದ ಸ್ಥಳ. ಆ ಕುಳಿಯ ಸುತ್ತಲಿನ ಹಿಮವು ಕಾಣೆಯಾದ ವಸ್ತುವು ಇನ್ನು ಮುಂದೆ ಬೆಂಬಲಿಸದ ಯಾಂತ್ರಿಕ ಭಾರವನ್ನು ಹೊರಬೇಕಾಗುತ್ತದೆ. ಒತ್ತಡದ ಆ ಮರುಹಂಚಿಕೆಯು ಸಂಶೋಧಕರು ದಾಖಲಿಸುತ್ತಿರುವ ಸಂಕೇತಗಳನ್ನು ನಿಖರವಾಗಿ ಉತ್ಪಾದಿಸುತ್ತದೆ. ಈ ಸಂದರ್ಭದಲ್ಲಿ ಐಸ್ಕ್ವೇಕ್ಗಳು ಯಾದೃಚ್ಛಿಕ ಶಬ್ದಗಳಲ್ಲ, ಅವು ಯಾಂತ್ರಿಕ ಒತ್ತಡದಲ್ಲಿರುವ ವ್ಯವಸ್ಥೆಯ ಪುರಾವೆಯಾಗಿವೆ. ಕಾಲಾನಂತರದಲ್ಲಿ ಬದಲಾಗುತ್ತಿರುವ ಆಂತರಿಕ ಜಾಮಿತಿಗೆ ನಿರಂತರವಾಗಿ ಹೊಂದಿಕೊಳ್ಳುತ್ತವೆ. ಇಲ್ಲಿ ಪುರಾವೆ ಏನು ಹೇಳುತ್ತದೆ ಮತ್ತು ಏನು ಹೇಳುವುದಿಲ್ಲ ಎಂಬುದರ ಬಗ್ಗೆ ಸ್ಪಷ್ಟವಾಗಿರುವುದು ಯೋಗ್ಯವಾಗಿದೆ. ಥ್ವೈಟ್ಸ್ನಲ್ಲಿನ ಐಸ್ಕ್ವೇಕ್ ಚಟುವಟಿಕೆಯು ಸನ್ನಿಹಿತ ಕುಸಿತಕ್ಕೆ ಸಮಾನವಾಗಿದೆ ಎಂದು ಯಾರೂ ಪರಿಶೀಲಿಸಿಲ್ಲ. ವಿಜ್ಞಾನವು ಆ ತೀರ್ಮಾನವನ್ನು ಬೆಂಬಲಿಸುವುದಿಲ್ಲ ಮತ್ತು ಅದನ್ನು ಸೂಚಿಸುವುದು ಬೇಜವಾಬ್ದಾರಿಯಾಗುತ್ತದೆ. ಭೂಕಂಪನ ದಾಖಲೆಯು ತೋರಿಸುವುದೇನೆಂದರೆ, ಈ ಹಿಮನದಿಯು ರಚನಾತ್ಮಕ ಒತ್ತಡಕ್ಕೆ ಅನುಗುಣವಾಗಿ ಯಾಂತ್ರಿಕವಾಗಿ ಸಕ್ರಿಯವಾಗಿದೆ, ಸುಪ್ತವಾಗಿಲ್ಲ, ಇಲ್ಲ ಸ್ಥಿರವಾಗಿಲ್ಲ, ಸುಮ್ಮನೆ ಕಾಯುತ್ತಿಲ್ಲ. ಇಲ್ಲಿನ ಪ್ರಮುಖ ವಿಷಯವೇನೆಂದರೆ, ಥ್ವೈಟ್ಸ್ ಒಳಭಾಗದಿಂದ ಕುಸಿಯುತ್ತಿದೆ ಮತ್ತು ಆಂತರಿಕ ಅವನತಿಯು ಮಾದರಿಗಳು ಊಹಿಸಿದ್ದಕ್ಕಿಂತ ವೇಗವಾಗಿ ಕುಸಿತಕ್ಕೆ ಕಾರಣವಾಗಬಹುದು. ಇದಕ್ಕೆ ಒಂದು ಶ್ರವಣೇಂದ್ರಿಯ ಆಯಾಮವಿದೆ. ಹಿಮಕಂಪನಗಳು ಕೇವಲ ಹಿನ್ನೆಲೆ ಶಬ್ದವಲ್ಲ, ಅವು ಕ್ಯಾಮರಾ ಮೊದಲು ಗೋಚರಿಸುವಂತೆ ಮಾಡಿದ ಆಂತರಿಕ ಕುಸಿತದ ಶಬ್ದಗಳಾಗಿವೆ. ಈ ಪ್ರಕ್ರಿಯೆ ನಡೆಯುತ್ತಿದೆಯೇ ಎಂಬುದು ಇನ್ನು ಪ್ರಶ್ನೆಯಲ್ಲ, ಅದು ಈಗಾಗಲೇ ಎಷ್ಟು ದೂರ ಸಾಗಿದೆ ಎಂಬುದು ಪ್ರಶ್ನೆ. ಕೊರೆಯುವ ಕಾರ್ಯಾಚರಣೆಯ ಮೊದಲು ಥ್ವೈಟ್ಸ್ನ ಅಸ್ಥಿರತೆಗೆ ಪ್ರಬಲ ವಿವರಣೆಯೆಂದರೆ ಅದರ ಕೆಳಗಿರುವ ಸಾಗರ, ನಿರ್ದಿಷ್ಟವಾಗಿ ಮಾರ್ಪಡಿಸಿದ ಸರ್ಕಂಪೋಲಾರ್ ಡೀಪ್ ವಾಟರ್ ಎಂಬ ನೀರಿನ ಸಮೂಹ. ಇದು ಬೆಚ್ಚಗಿನ ಸಮುದ್ರದಡಿಯ ಪ್ರವಾಹವಾಗಿದ್ದು ಸಮುದ್ರ ತಳದ ಉದ್ದಕ್ಕೂ ಚಲಿಸುತ್ತದೆ ಮತ್ತು ಥ್ವೈಟ್ಸ್ನ ಸಂದರ್ಭದಲ್ಲಿ ಹಿಮನದಿಯು ಸಮುದ್ರ ಮಟ್ಟಕ್ಕಿಂತ ಕೆಳಗಿರುವ ಬಂಡೆಗಳನ್ನು ಸಂಧಿಸುವ ಹಂತವನ್ನು ತಲುಪುತ್ತದೆ. ಆ ಸಂಪರ್ಕ ಬಿಂದುವನ್ನು ಗ್ರೌಂಡಿಂಗ್ ಲೈನ್ ಎಂದು ಕರೆಯಲಾಗುತ್ತದೆ ಮತ್ತು ಮಾರ್ಪಡಿಸಿದ ಸರ್ಕಂಪೋಲಾರ್ ಡೀಪ್ ವಾಟರ್ ಆ ವಲಯವನ್ನು ತಲುಪಿದಾಗ ಅದು ಹಿಮನದಿಯ ಕೆಳಭಾಗವನ್ನು ಭೌತಿಕವಾಗಿ ತಿಂದುಹಾಕ್ತದೆ, ಹಿಮವನ್ನು ದುರ್ಬಲಗೊಳಿಸುತ್ತದೆ. ಇದು ಹಿಮನದಿ ಮತ್ತು ತಳದ ನಡುವಿನ ಸಂಪರ್ಕವನ್ನು ಕರಗಿಸಿ ಗ್ರೌಂಡಿಂಗ್ ಲೈನ್ ಮತ್ತಷ್ಟು ಒಳನಾಡಿಗೆ ಹಿಮ್ಮೆಟ್ಟಲು ಅನುವು ಮಾಡಿಕೊಡುತ್ತದೆ. ಕಾಲಾನಂತರದಲ್ಲಿ ಗ್ರೌಂಡಿಂಗ್ ಲೈನ್ನ ಹಿಮ್ಮೆಟ್ಟುವಿಕೆ ಗಂಭೀರ ಪರಿಣಾಮಗಳನ್ನು ಬೀರುತ್ತದೆ. ಹಿಮನದಿ ಮತ್ತು ಸಮುದ್ರ ತಳದ ನಡುವಿನ ಸಂಪರ್ಕ ಬಿಂದುವು ಒಳನಾಡಿಗೆ ಚಲಿಸಿದಾಗ ಹಿಮನದಿಯ ತೇಲುವ ಭಾಗವು ಬೆಳೆಯುತ್ತದೆ. ಆಧಾರ ನೀಡುವ ಪರಿಣಾಮವು ದುರ್ಬಲಗೊಳ್ಳುತ್ತದೆ ಮತ್ತು ಖಂಡದಿಂದ ಸಾಗರಕ್ಕೆ ಹಿಮದ ಹರಿವು ವೇಗಗೊಳ್ಳುತ್ತದೆ. ಈ ಕಾರ್ಯವಿಧಾನವು ಉತ್ತಮವಾಗಿ ದಾಖಲಿಸಲ್ಪಟ್ಟಿದೆ, ಚೆನ್ನಾಗಿ ಅರ್ಥಮಾಡಿಕೊಳ್ಳಲ್ಪಟ್ಟಿದೆ ಮತ್ತು ತನ್ನದೇ ಆದ ರೀತಿಯಲ್ಲಿ ನಿಜವಾಗಿಯೂ ಆತಂಕಕಾರಿಯಾಗಿದೆ. ಇದು ವರ್ಷಗಳಿಂದ ಥ್ವೈಟ್ಸ್ ಬಗ್ಗೆ ಆತಂಕಕ್ಕೆ ಪ್ರಮುಖ ಕಾರಣವಾಗಿದೆ. ಆದರೆ ಅದನ್ನು ಅಳೆಯುವ ಕಾರ್ಯಾಚರಣೆಯಲ್ಲಿನ ನಿರ್ಣಾಯಕ ಸಮಸ್ಯೆ ಇಲ್ಲಿದೆ. ಉಪಕರಣಗಳು ಸಂಪೂರ್ಣವಾಗಿ ನಿಯೋಜನೆಗೊಳ್ಳಲಿಲ್ಲ. ಸಾಗರ ಮತ್ತು ಹಿಮದ ನಡುವಿನ ಆ ನಿರ್ಣಾಯಕ ವಲಯದಲ್ಲಿ ತಾಪಮಾನವನ್ನು ಅಳೆಯಲು, ಬೆಚ್ಚಗಿನ ನೀರಿನ ನಡವಳಿಕೆಯನ್ನು ಪತ್ತೆಹಚ್ಚಲು ಮತ್ತು ಸರ್ಕಂಪೋಲಾರ್ ಡೀಪ್ ವಾಟರ್ ಎಷ್ಟು ಆಕ್ರಮಣಕಾರಿಯಾಗಿ ತಳವನ್ನು ಆಕ್ರಮಿಸುತ್ತಿದೆ ಎಂಬುದನ್ನು ನಿಖರವಾಗಿ ಅಳೆಯಲು ವಿನ್ಯಾಸಗೊಳಿಸಲಾದ ಸಂವೇದಕಗಳನ್ನು ಕೊರೆಯುವ ರಂಧ್ರವು ವಿರೂಪಗೊಳಿಸಿತು.
ಅವು ಸಿಕ್ಕಿಹಾಕಿಕೊಂಡವು. ಈ ನಿರ್ದಿಷ್ಟ ಸ್ಥಳದಲ್ಲಿ ಈ ನಿರ್ದಿಷ್ಟ ಸಮಯದಲ್ಲಿ ತಣದ ಕರಗುವಿಕೆಯ ಡೈನಾಮಿಕ್ಸ್ ಬಗ್ಗೆ ಅತ್ಯಂತ ಪ್ರಮುಖ ದತ್ತಾಂಶವನ್ನು ಪಡೆಯಲಾಗಲಿಲ್ಲ. ಆದ್ದರಿಂದ ನಾವು ಈಗ ಆಂತರಿಕ ರಚನಾತ್ಮಕ ಕುಸಿತದ ದೃಢೀಕರಣವನ್ನು ಹೊಂದಿದ್ದೇವೆ, ಆದರೆ ಕೆಳಗಿನಿಂದ ನಡೆಯುತ್ತಿರುವ ಉಷ್ಣ ಆಕ್ರಮಣದ ಅಪೂರ್ಣ ಚಿತ್ರಣವನ್ನು ಹೊಂದಿದ್ದೇವೆ. ಮತ್ತು ಈ ಎರಡೂ ಅಂಶಗಳ ಸಂಯೋಜನೆಯು ಒಂದು ಊಹೆಯನ್ನು ಹುಟ್ಟುಹಾಕುತ್ತದೆ. ಇದನ್ನು ಸಂಶೋಧಕರು ಊಹಾತ್ಮಕ ಎಂದು ಎಚ್ಚರಿಕೆಯಿಂದ ಗುರುತಿಸಿದ್ದರೂ ಭೌತಿಕವಾಗಿ ಆಧಾರಿತವಾಗಿದೆ. ಕೆಳಗಿನಿಂದ ಒಳನುಸುಳುವ ಬೆಚ್ಚಗಿನ ನೀರು ಕೇವಲ ತಳವನ್ನು ಕರಗಿಸುವುದಕ್ಕಿಂತ ಹೆಚ್ಚಿನದನ್ನು ಮಾಡುತ್ತಿರಬಹುದೇ? ಕ್ಯಾಮರಾ ಬಹಿರಂಗಪಡಿಸಿದ ಬಿರುಕುಗಳ ಜಾಲದ ಮೂಲಕ ಅದು ಮಾರ್ಗಗಳನ್ನು ಕಂಡುಕೊಳ್ಳುತ್ತಿರಬಹುದೇ? ಅದು ಆಂತರಿಕ ಕುಹರದ ವ್ಯವಸ್ಥೆಗೆ ಚಲಿಸುತ್ತಿರಬಹುದೇ? ಆ ಕುಡಿಗಳನ್ನು ವಿಸ್ತರಿಸುವುದು ಕೇವಲ ಮೇಲಿನ ಹಿಮದ ಒತ್ತಡದಿಂದಲ್ಲದೆ ಕೆಳಗಿನಿಂದ ಉಷ್ಣ ಒಳನುಸುಳುವಿಕೆಯಿಂದಲೂ ಆಗುತ್ತದೆ. ಈ ಪ್ರಕ್ರಿಯೆಗೆ ಒಂದು ಹೆಸರಿದೆ. ಇದನ್ನು ಹೈಡ್ರೋಫ್ರಾಕ್ಚರ್ ಎಂದು ಕರೆಯಲಾಗುತ್ತದೆ. ಮತ್ತು ಇದು ಒತ್ತಡದಲ್ಲಿರುವ ದ್ರವ ನೀರು ಅಸ್ತಿತ್ವದಲ್ಲಿರುವ ಬಿರುಕುಗಳನ್ನು ಭೇದಿಸಿ ಸುತ್ತಮುತ್ತಲಿನ ಹಿಮವು ಅವುಗಳನ್ನು ಮುಚ್ಚುವುದಕ್ಕಿಂತ ವೇಗವಾಗಿ ಅವುಗಳನ್ನು ತೆರೆಯುವಂತೆ ಮಾಡಿದಾಗ ಸಂಭವಿಸುತ್ತದೆ. ಇದನ್ನು ಐಸ್ ಶೆಲ್ಫ್ಗಳಲ್ಲಿ ದಾಖಲಿಸಲಾಗಿದೆ. ಇದು 2002ರಲ್ಲಿ ಲಾರ್ಸೆನ್ ಬಿ ಐಸ್ ಶೆಲ್ಫ್ ಕುಸಿತಕ್ಕೆ ಕಾರಣವಾದ ಕಾರ್ಯವಿಧಾನಗಳಲ್ಲಿ ಒಂದೆಂದು ಭಾವಿಸಲಾಗಿದೆ. ಇದು ಥ್ವೈಟ್ಸ್ನ ಆಂತರಿಕ ರಚನೆಯೊಳಗೆ ಸಕ್ರಿಯವಾಗಿ ನಡೆಯುತ್ತಿದೆಯೇ ಎಂಬುದು ಇನ್ನೂ ದೃಢಪಟ್ಟಿಲ್ಲ. ಆದರೆ ಕ್ಯಾಮೆರಾ ಬಹಿರಂಗಪಡಿಸಿದ ರಚನಾತ್ಮಕ ಪರಿಸ್ಥಿತಿಗಳು, ಗುಹೆಗಳು, ಲಂಬವಾದ ಬಿರುಕುಗಳ ಜಾಲಗಳು, ಆಳದಲ್ಲಿ ಬೆಚ್ಚಗಿನ ನೀರು ಇದ್ದರೆ ಹೈಡ್ರೋಫ್ರಾಕ್ಚರ್ ಕಾರ್ಯನಿರ್ವಹಿಸಲು ಅನುವು ಮಾಡಿಕೊಡುವ ನಿಖರವಾದ ಜಾಮಿತಿಯಾಗಿದೆ. ಇಲ್ಲಿನ ಪ್ರಮುಖ ವಿಷಯವೇನೆಂದರೆ ಥ್ವೈಟ್ಸ್ ಯಾವುದೇ ಮಾದರಿ ಊಹಿಸಿದ್ದಕ್ಕಿಂತ ವೇಗವಾಗಿ ಒಳಭಾಗದಿಂದ ಒಡೆಯುತ್ತಿದೆ. ಮತ್ತು ತಳದ ಕರಗುವಿಕೆಯು ಆಂತರಿಕ ಬಿರುಕುಗಳ ಪ್ರಸರಣದೊಂದಿಗೆ ಸಂಯೋಜಿತವಾಗಿದ್ದರೆ ಪ್ರತ್ಯೇಕ ಪ್ರಕ್ರಿಯೆಯಾಗಿ ಕಾರ್ಯನಿರ್ವಹಿಸುವುದಕ್ಕಿಂತ ಹೆಚ್ಚಾಗಿ ಕೆಳಗಿರುವ ಬೆಚ್ಚಗಿನ ನೀರು ನೇರವಾಗಿ ಮೇಲಿನ ಕುಡಿಗಳ ಜಾಲಕ್ಕೆ ಹರಿಯುತ್ತಿದ್ದರೆ ಆಗ ಆಂತರಿಕ ದುರ್ಬಲಗೊಳ್ಳುವಿಕೆಯ ದರವು ಎರಡು ಪ್ರತ್ಯೇಕ ಪ್ರಕ್ರಿಯೆಗಳ ಮೊತ್ತವಲ್ಲ, ಇದು ಸಂಯುಕ್ತ ಪರಿಣಾಮ. ಒಂದು ಕಾರ್ಯವಿಧಾನವು ಇನ್ನೊಂದನ್ನು ವೇಗಗೊಳಿಸುವ ವ್ಯವಸ್ಥೆಯಾಗಿದೆ. ಮತ್ತು ಇದು ಹೆಚ್ಚಿನ ಸಮುದ್ರಮಟ್ಟದ ಅಂದಾಜುಗಳು ಪ್ರಸ್ತುತ ಆಧರಿಸಿರುವ ಗಣಿತದ ವಾಸ್ತವಕ್ಕಿಂತ ಬಹಳ ಭಿನ್ನವಾಗಿದೆ. ಆ ದುರ್ಬಲಗೊಂಡ ಆಂತರಿಕ ರಚನೆಗಳು ಅಂತಿಮವಾಗಿ ನೇರವಾಗಿ ಸಾಗರವನ್ನು ಎದುರಿಸಿದಾಗ ಏನಾಗುತ್ತದೆ? ಆ ಪ್ರಶ್ನೆಯು ನಮ್ಮನ್ನು ಅಹಿತಕರ ಸ್ಥಳಕ್ಕೆ ಕರೆದೊಯ್ಯುತ್ತದೆ. ಗ್ಲೇಷಿಯಾಲಜಿಯಲ್ಲಿ ವರ್ಷಗಳಿಂದ ತೀವ್ರವಾಗಿ ಚರ್ಚಿಸಲ್ಪಟ್ಟ ಒಂದು ಸಿದ್ಧಾಂತವಿದೆ ಮತ್ತು ಅದನ್ನು ಮೆರೈನ್ ಐಸ್ ಕ್ಲಿಫ್ ಅಸ್ಥಿರತೆ ಎಂದು ಕರೆಯಲಾಗುತ್ತದೆ. ಮೂಲಭೂತ ಆಧಾರವೇನೆಂದರೆ, ಒಂದು ಹಿಮನದಿಯು ಸಾಕಷ್ಟು ಹಿಮ್ಮೆಟ್ಟಿದಾಗ ಅದರ ತೆರೆದ ಹಿಮದ ಮುಖ, ಅಂದರೆ ಹಿಮವು ತೆರೆದ ನೀರನ್ನು ಸಂಧಿಸುವ ಕಡಿದಾದ ಭಾಗವು ಒಂದು ನಿರ್ದಿಷ್ಟ ಎತ್ತರವನ್ನು ಮೀರಿದಾಗ ಹಿಮವು ಯಾಂತ್ರಿಕವಾಗಿ ತನ್ನನ್ನು ತಾನೇ ಹಿಡಿದಿಟ್ಟುಕೊಳ್ಳಲು ಅಸಮರ್ಥವಾಗುತ್ತದೆ. ಅದು ಕ್ರಮೇಣ ಕುಸಿಯುವುದಿಲ್ಲ, ಅದು ಒಮ್ಮೆಲೇ ಕುಸಿಯುತ್ತದೆ. ಕಡಿದಾದ ಭಾಗವು ರಚನಾತ್ಮಕವಾಗಿ ವಿಫಲಗೊಳ್ಳುತ್ತದೆ. ಅದರ ಹಿಂದೆ ಹೊಸ ಕಡಿದಾದ ಭಾಗವನ್ನು ಬಹಿರಂಗಪಡಿಸುತ್ತದೆ. ಅದು ಕೂಡ ವಿಫಲಗೊಳ್ಳುತ್ತದೆ. ಇದು ಮತ್ತೊಂದನ್ನು ಬಹಿರಂಗಪಡಿಸುತ್ತದೆ. ಹೀಗೆ ಯಾವುದೇ ಹೆಚ್ಚುವರಿ ಸಾಗರ ತಾಪಮಾನ ಅಥವಾ ವಾತಾವರಣದ ಒತ್ತಡವಿಲ್ಲದೆ ವೇಗವಾಗಿ ಮತ್ತು ನಿರ್ದಯವಾಗಿ ಮುಂದುವರಿಯುವ ಒಂದು ಸರಣಿ ಕುಸಿತಕ್ಕೆ ಕಾರಣವಾಗುತ್ತದೆ. ಕೆಲವು ಸಂಶೋಧಕರು ಈ ಕಾರ್ಯವಿಧಾನವು ಸಾಂಪ್ರದಾಯಿಕ ಹಿಮ್ಮೆಟ್ಟುವಿಕೆಯ ಸನ್ನಿವೇಶಗಳಿಗಿಂತ ಹೆಚ್ಚು ವೇಗವಾಗಿ ಸಮುದ್ರಮಟ್ಟದ ಏರಿಕೆಗೆ ಕಾರಣವಾಗಬಹುದು ಎಂದು ಮಾದರಿ ಮಾಡಿದ್ದಾರೆ. ಈ ಸಿದ್ಧಾಂತದ ಸುತ್ತಲಿನ ವಿವಾದವು ನೈಜ ಮತ್ತು ನ್ಯಾಯಸಮ್ಮತವಾಗಿದೆ. ಹಲವಾರು ಗ್ಲೇಷಿಯಾಲಜಿಸ್ಟ್ಗಳು ಕಡಿದಾದ ಭಾಗದ ಕುಸಿತದ ನಿರ್ದಿಷ್ಟ ಮಾದರಿ ದರಗಳನ್ನು ವಿರೋಧಿಸಿದ್ದಾರೆ. ಆರಂಭಿಕ ಸಿಮ್ಯುಲೇಷನ್ಗಳಲ್ಲಿ ಬಳಸಿದ ಹಿಮದ್ರಿಯಾಲಜಿ ತುಂಬಾ ಸುಲಭವಾಗಿ ಒಡೆಯುವಂತಿತ್ತು ಮತ್ತು ನೈಜ ಹಿಮನದಿಗಳು ಮಾದರಿಗಳು ಲೆಕ್ಕಹಾಕಿದ್ದಕ್ಕಿಂತ ಹೆಚ್ಚು ರೀತಿಯಲ್ಲಿ ತಮ್ಮನ್ನು ತಾವು ಆಧಾರವಾಗಿಟ್ಟುಕೊಳ್ಳುತ್ತವೆ ಎಂದು ವಾದಿಸಿದ್ದಾರೆ. ಇದು ಜೀವಂತ ವೈಜ್ಞಾನಿಕ ಚರ್ಚೆಯಾಗಿದ್ದು ಸಂಶಯವಾದಿಗಳು ಗಂಭೀರ ಅಂಶಗಳನ್ನು ಹೊಂದಿದ್ದಾರೆ. ಆದರೆ ಕೊರೆಯುವ ರಂಧ್ರದ ಸಂಶೋಧನೆಗಳು ಆ ಚರ್ಚೆಯ ನಿಯಮಗಳನ್ನು ಏಕೆ ಬದಲಾಯಿಸುತ್ತವೆ ಎಂಬುದು ಇಲ್ಲಿದೆ. ಮೆರೈನ್ ಐಸ್ ಕ್ಲಿಫ್ ಅಸ್ಥಿರತೆಯ ಮಾದರಿಗಳು ಸಾಮಾನ್ಯವಾಗಿ ಕಡಿದಾದ ಭಾಗವನ್ನು ತಲುಪುವ ಹಿಮವು ಕೆಲವು ಮಟ್ಟದ ರಚನಾತ್ಮಕ ಸಮಗ್ರತೆಯನ್ನು ಹೊಂದಿದೆ ಎಂದು ಊಹಿಸುತ್ತವೆ. ಅಂದರೆ ವೈಫಲ್ಯದ ವಿಧಾನವು ಪ್ರಾಥಮಿಕವಾಗಿ ಮೇಲ್ಮೈ ಜಾಮಿತಿ ಸಮಸ್ಯೆಯಾಗಿದೆ, ಕಡಿದಾದ ಭಾಗದ ಎತ್ತರ ಮತ್ತು ಹಿಮದ ಬಲದ ನಡುವಿನ ಪ್ರಶ್ನೆಯಾಗಿದೆ. ಥ್ವೈಟ್ಸ್ನೊಳಗೆ ಕ್ಯಾಮೆರಾ ಕಂಡುಕೊಂಡದ್ದು ಒಂದು ವಿಭಿನ್ನ ಅಸ್ಥಿರತೆಯನ್ನು ಪರಿಚಯಿಸುತ್ತದೆ. ಕಡಿದಾದ ಭಾಗವನ್ನು ತಲುಪುವ ಹಿಮವು ಈಗಾಗಲೇ ಆಂತರಿಕವಾಗಿ ರಚನಾತ್ಮಕವಾಗಿ ದುರ್ಬಲಗೊಂಡಿದ್ದರೆ, ಅದು ಒಳಭಾಗದಿಂದ ಆಂತರಿಕ ಕುಳಿಗಳು, ಬಿರುಕುಗಳನ್ನು ಹರಡುವ ಗುಹೆಗಳ ಜಾಲಗಳನ್ನು ಹೊಂದಿದ್ದರೆ, ಆಗ ಆ ಹಿಮದ ಪರಿಣಾಮಕಾರಿ ಯಾಂತ್ರಿಕ ಶಕ್ತಿಯು ಅದೇ ಆಯಾಮಗಳ ರಚನಾತ್ಮಕವಾಗಿ ಅಖಂಡ ಹಿಮನದಿಗಿಂತ ಕಡಿಮೆಯಿರುತ್ತದೆ. ಇಲ್ಲಿ ಉಲ್ಲೇಖಿಸಲಾದ ಐತಿಹಾಸಿಕ ಪೂರ್ವ ನಿದರ್ಶನವೆಂದರೆ ಲಾರ್ಸೆನ್ ಬಿ. ಇದು ದಶಕಗಳ ಸಾಪೇಕ್ಷ ಸ್ಥಿರತೆಯ ನಂತರ 2002ರಲ್ಲಿ ಕೆಲವು ವಾರಗಳಲ್ಲಿ ಕುಸಿದ ಅಂಟಾರ್ಕ್ಟಿಕ್ ಐಸ್ ಶೆಲ್ಫ್. ಥ್ವೈಟ್ಸ್ ಮೂಲಭೂತವಾಗಿ ಭಿನ್ನವಾಗಿದೆ.
ಇದು ನೆಲದ ಮೇಲೆ ನಿಂತಿರುವ ಹಿಮನದಿ, ತೇಲುವ ಶೆಲ್ಫ್ ಅಲ್ಲ, ಮತ್ತು ಅದರ ಹಿಮ್ಮೆಟ್ಟುವಿಕೆಗೆ ಕಾರಣವಾಗುವ ಕಾರ್ಯವಿಧಾನಗಳು ಒಂದೇ ಆಗಿರುವುದಿಲ್ಲ. ಆದರೆ ಲಾರ್ಸೆನ್ಬಿ ಒಂದು ಪ್ರಮುಖ ವಿಷಯವನ್ನ ಪ್ರದರ್ಶಿಸಿತು. ಮಂಜುಗಡ್ಡೆಯ ವ್ಯವಸ್ಥೆಗಳು ಸ್ಥಿರವಾಗಿ ಕಾಣಿಸಬಹುದು, ಆದರೆ ಅವು ಸ್ಥಿರವಾಗಿಲ್ಲದಿದ್ದಾಗ ಮತ್ತು ಒಂದು ನಿರ್ದಿಷ್ಟ ಮಿತಿಯನ್ನು ತಲುಪಿದಾಗ ಕುಸಿತದ ಸಮಯವು ಅದಕ್ಕೆ ಮೊದಲು ನಡೆದ ಕ್ರಮೇಣ ದುರ್ಬಲಗೊಳ್ಳುವಿಕೆಯ ಅವಧಿಗಿಂತ ಬಹಳ ಕಡಿಮೆ ಇರಬಹುದು. ಕ್ಯಾಮೆರಾ ಬಹಿರಂಗಪಡಿಸಿದ ಆಂತರಿಕ ಕುಡಿಗಳು ಬಂಡೆಗಳ ಅಸ್ಥಿರತೆಯ ಬಗ್ಗೆ ಸಂಶಯಾತ್ಮಕ ಮತ್ತು ಆತಂಕಕಾರಿ ಮಾದರಿಗಳ ನಡುವಿನ ಅಂತರವನ್ನು ಕಡಿಮೆ ಮಾಡುವ ಗುಪ್ತ ವೇರಿಯಬಲ್ ಆಗಿರಬಹುದು. ಇದು ತಕ್ಷಣದ ಕುಸಿತ ಅನಿವಾರ್ಯ ಎಂದು ದೃಢೀಕರಿಸುವುದಿಲ್ಲ. ಬದಲಿಗೆ ಆ ಬಂಡೆಯ ಮುಂಭಾಗಕ್ಕೆ ತಲುಪುವ ಮಂಜುಗಡ್ಡೆಯ ರಚನಾತ್ಮಕ ಸ್ಥಿತಿಯು ಯಾರೂ ಊಹಿಸಿದ್ದಕ್ಕಿಂತ ದುರ್ಬಲವಾಗಿರಬಹುದು ಎಂದು ಇದು ದೃಢೀಕರಿಸುತ್ತದೆ. ಮತ್ತು ಈ ಕಾರ್ಕ್ ತೆರೆದ ನೀರಿಗೆ ಒಡ್ಡಿಕೊಂಡಾಗ ಏನಾಗುತ್ತದೆ ಎಂಬುದನ್ನು ಇದು ಬದಲಾಯಿಸುತ್ತದೆ. ಥ್ವೈಟ್ಸ್ ಗ್ಲೇಸಿಯರ್ ಅನ್ನು ಶ್ಯಾಂಪೇನ್ ಕಾರ್ಕ್ ಎಂದು ಕರೆಯಲಾಗುತ್ತದೆ. ಈ ಹೋಲಿಕೆಯನ್ನು ನೀವು ಬಹುಶಃ ಮೊದಲು ಕೇಳಿರಬಹುದು. ಅಂದರೆ ಥ್ವೈಟ್ಸ್ ಪಶ್ಚಿಮ ಅಂಟಾರ್ಕ್ಟಿಕ್ ಮಂಜುಗಡ್ಡೆಯ ದೊಡ್ಡ ಹಾಳೆಯನ್ನು ಹಿಡಿದಿಟ್ಟುಕೊಂಡಿರುವ ಒಂದು ಅಡಚಣೆಯಾಗಿದೆ, ಮತ್ತು ಅದು ಕರಗಿದರೆ ಅದರ ನಂತರ ಬರುವ ಪರಿಣಾಮಗಳು ಥ್ವೈಟ್ಸ್ ಒಂದಕ್ಕಿಂತಲೂ ಹೆಚ್ಚು ವಿನಾಶಕಾರಿಯಾಗಿರುತ್ತವೆ. ಇದು ಉಪಯುಕ್ತ ಹೋಲಿಕೆಯಾಗಿದೆ, ಆದರೆ ಹೆಚ್ಚಿನ ಹೋಲಿಕೆಗಳಂತೆ ಇದು ಸಮಸ್ಯೆಯ ಗಂಭೀರತೆಯನ್ನು ಕಡಿಮೆ ಅಂದಾಜು ಮಾಡುವ ರೀತಿಯಲ್ಲಿ ಅಪೂರ್ಣವಾಗಿದೆ. ಒಂದು, ಕಾರ್ಕ್ ನಿಷ್ಕ್ರಿಯವಾಗಿರುತ್ತದೆ, ಅದು ಬಾಟಲಿಯಲ್ಲಿ ಕುಳಿತಿರುತ್ತದೆ. ಆದರೆ ಥ್ವೈಟ್ಸ್ ಹಿಮ್ಮುಖ ಇಳಿಜಾರಿನ ತಳವನ್ನು ಹೊಂದಿಲ್ಲ. ಒಳನಾಡಿಗೆ ಹೋದಂತೆ ಆಳವಾಗುವ ಭೂಪ್ರದೇಶದ ಮೇಲೆ ಹಿಮ್ಮೆಟ್ಟುತ್ತಿರುವ ಗ್ರೌಂಡಿಂಗ್ ಲೈನ್ ಅನ್ನು ಹೊಂದಿಲ್ಲ. ಮತ್ತು ನಾವು ಅದರ ಬಗ್ಗೆ ಏನು ಮಾಡಬೇಕು ಎಂದು ಚರ್ಚಿಸುತ್ತಿರುವಾಗ ವಿಸ್ತರಿಸುತ್ತಿರುವ ಆಂತರಿಕ ಬಿರುಕುಗಳ ಜಾಲವನ್ನು ಹೊಂದಿಲ್ಲ. ಥ್ವೈಟ್ಸ್ ಕೇವಲ ಒಂದು ಅಡಚಣೆಯಲ್ಲ, ಇದು ದೊಡ್ಡ ಅಂತರ್ಸಂಪರ್ಕಿತ ವ್ಯವಸ್ಥೆಯಲ್ಲಿನ ಒಂದು ರಚನಾತ್ಮಕ ಕೇಂದ್ರವಾಗಿದೆ. ಅದರ ಸ್ಥಿರತೆಯು ಅದರ ಹಿಂದಿರುವ ಮತ್ತು ಪಕ್ಕದಲ್ಲಿರುವ ಹಿಮಿಮ ನದಿಗಳ ಹರಿವಿನ ಡೈನಾಮಿಕ್ಸ್ಗೆ ಪ್ರಭಾವ ಬೀರುವ ಒಂದು ಆಧಾರ ಸ್ತಂಭವಾಗಿದೆ. ಇದನ್ನು ವಿವರಿಸುವ ಪರಿಕಲ್ಪನೆಯು ಸಾಗರ ಮಂಜುಗಡ್ಡೆ ಹಾಳೆಯ ಅಸ್ಥಿರತೆ, ಮರೀನ್ ಐಸ್ ಶೀಟ್ ಇನ್ಸ್ಟೆಬಿಲಿಟಿ ಆಗಿದೆ. ಈ ಕಾರ್ಯವಿಧಾನ ಹೀಗಿದೆ. ಥ್ವೈಟ್ಸ್ನ ಕೆಳಗೆ ಹಿಮನದಿ ಇರುವ ತಳ, ಅಂದರೆ ಬಂಡೆ, ಸಮುದ್ರದ ಕಡೆಗೆ ನಿಧಾನವಾಗಿ ಇಳಿಜಾರಾಗಿಲ್ಲ. ಈ ಪ್ರದೇಶದ ದೊಡ್ಡ ಭಾಗಗಳಲ್ಲಿ ಇದು ವಿರುದ್ಧ ದಿಕ್ಕಿನಲ್ಲಿ ಇಳಿಜಾರಾಗಿದೆ, ಅಂದರೆ ಸಾಗರದಿಂದ ಒಳನಾಡಿಗೆ ಹೋದಂತೆ ಕೆಳಮುಖವಾಗಿ ಇಳಿಜಾರಾಗಿದೆ. ಇದನ್ನು ಹಿಮ್ಮುಖ ತಳದ ಇಳಿಜಾರು, ರೆಟ್ರೋಗ್ರೇಡ್ ಬೆಡ್ ಸ್ಲೋಪ್ ಎಂದು ಕರೆಯಲಾಗುತ್ತದೆ, ಮತ್ತು ಇದು ಆಳವಾಗಿ ಅನಿರೀಕ್ಷಿತವಾದ ಪ್ರತಿಕ್ರಿಯಾತ್ಮಕ ಚಕ್ರವನ್ನು ಫೀಡ್ಬ್ಯಾಕ್ ಲೂಪ್ ಸೃಷ್ಟಿಸುತ್ತದೆ. ಗ್ರೌಂಡಿಂಗ್ ಲೈನ್ ಒಳನಾಡಿಗೆ ಹಿಮ್ಮೆಟ್ಟಿದಂತೆ ಅದು ಆಳವಾದ ಭೂಪ್ರದೇಶಕ್ಕೆ ಚಲಿಸುತ್ತದೆ. ಆಳವಾದ ಭೂಪ್ರದೇಶ ಎಂದರೆ ಸಂಪರ್ಕ ಬಿಂದುವಿನಲ್ಲಿ ಎತ್ತರದ ಮಂಜುಗಡ್ಡೆ. ಎತ್ತರದ ಮಂಜುಗಡ್ಡೆ ಎಂದರೆ ಬೆಚ್ಚಗಿನ ಸಾಗರ ನೀರಿಗೆ ಹೆಚ್ಚು ಒಡ್ಡಿಕೊಳ್ಳುವುದು. ಹೆಚ್ಚು ಬೆಚ್ಚಗಿನ ನೀರು ಎಂದರೆ ವೇಗವಾಗಿ ಕರಗುವಿಕೆ. ವೇಗವಾಗಿ ಕರಗುವಿಕೆ ಎಂದರೆ ಗ್ರೌಂಡಿಂಗ್ ಲೈನ್ ಇನ್ನಷ್ಟು ಒಳನಾಡಿಗೆ, ಇನ್ನೂ ಆಳವಾದ ಭೂಪ್ರದೇಶಕ್ಕೆ ಹಿಮ್ಮೆಟ್ಟುತ್ತದೆ. ಯಾವುದೇ ಹೆಚ್ಚುವರಿ ಬಾಹ್ಯಬಲವಿಲ್ಲದೆ ವ್ಯವಸ್ಥೆಯು ತನ್ನನ್ನು ತಾನೇ ವೇಗಗೊಳಿಸುತ್ತದೆ. ಇದು ಕಾರ್ಕ್ ಹೋಲಿಕೆಯಲ್ಲಿ ಕಾಣೆಯಾಗಿರುವ ಆಯಾಮವಾಗಿದೆ. ಇದು ಸ್ಥಿರವಾದ ಅಡಚಣೆಯಲ್ಲ, ಇದು ಒಂದು ಬಾಟಲಿಯಲ್ಲಿರುವ ಅಡಚಣೆಯಾಗಿದ್ದು, ಒಮ್ಮೆ ಹಿಮ್ಮೆಟ್ಟುವಿಕೆ ಕೆಲವು ಮಿತಿಗಳನ್ನು ಮೀರಿ ಪ್ರಾರಂಭವಾದರೆ ನೀವು ಅದನ್ನು ಎಷ್ಟು ಒಳಗೆ ತಳ್ಳುತ್ತೀರೋ ಅಷ್ಟು ಬಾಟಲಿಯ ಕುತ್ತಿಗೆ ಅಗಲವಾಗುತ್ತದೆ. ಅಲ್ಪಾವಧಿಯಲ್ಲಿ ಹವಾಮಾನ ಏನೇ ಮಾಡಿದರೂ ಭೌತಶಾಸ್ತ್ರವು ಮತ್ತಷ್ಟು ಹಿಮ್ಮೆಟ್ಟುವಿಕೆಯನ್ನು ಪ್ರೇರೇಪಿಸುತ್ತದೆ. ಪಶ್ಚಿಮ ಅಂಟಾರ್ಕ್ಟಿಕಾದಲ್ಲಿನ ಮತ್ತೊಂದು ಪ್ರಮುಖ ವೇಗವಾಗಿ ಚಲಿಸುವ ಹಿಮನದಿಯಾದ ಪೈನ್ ಐಲ್ಯಾಂಡ್ ಗ್ಲೇಸಿಯರ್ ಇದೇ ಪ್ರಾದೇಶಿಕ ವ್ಯವಸ್ಥೆಯಲ್ಲಿದೆ. ಥ್ವೈಟ್ಸ್ನಲ್ಲಿನ ಗ್ರೌಂಡಿಂಗ್ ಲೈನ್ ಬದಲಾವಣೆಗಳು ನೆರೆಯ ಮಂಜುಗಡ್ಡೆಯ ಕಾಯಗಳ ಹರಿವಿನ ಡೈನಾಮಿಕ್ಸ್ಗೆ ಪರಿಣಾಮಗಳನ್ನು ಬೀರುತ್ತವೆ. ಥ್ವೈಟ್ಸ್ನ ಆಂತರಿಕ ರಚನಾತ್ಮಕ ಕ್ಷೀಣತೆಯು ಬೋರ್ಹೋಲ್ ದೃಶ್ಯಾವಳಿಗಳು ಸೂಚಿಸುವಷ್ಟು ಮುಂದುವರಿದಿದ್ದರೆ, ಈ ಪ್ರತಿಕ್ರಿಯಾತ್ಮಕ ಚಕ್ರವು ಯಾವಾಗ ಪ್ರಾರಂಭವಾಗುತ್ತದೆ ಎಂಬುದರ ಕಾಲಮಿತಿಯು ಕೇವಲ ಮೇಲ್ಮೈ ವೀಕ್ಷಣೆಗಳ ಆಧಾರದ ಮೇಲೆ ನಿರ್ಮಿಸಲಾದ ಮಾದರಿಗಳು ಸೂಚಿಸಿದ್ದಕ್ಕಿಂತ ಕಡಿಮೆ ಇರಬಹುದು. ಥ್ವೈಟ್ಸ್ ಕುರಿತ ಚರ್ಚೆಗಳಲ್ಲಿ ಕಂಡುಬರುವ ಸಮುದ್ರ ಮಟ್ಟದ ಸಂಖ್ಯೆಗಳು ಯಾವ ಹಿಮನದಿಗಳು ಅಸ್ಥಿರಗೊಳ್ಳುತ್ತವೆ ಮತ್ತು ಯಾವ ವೇಗದಲ್ಲಿ ಎಂಬುದರ ಆಧಾರದ ಮೇಲೆ ವಿವಿಧ ಸಮಯಾವಧಿಗಳಲ್ಲಿ ಸರಿಸುಮಾರು 2 ಅಡಿಗಳಿಂದ 10 ಅಡಿಗಳಿಗಿಂತ ಹೆಚ್ಚು ವ್ಯಾಪ್ತಿಯಲ್ಲಿರುತ್ತವೆ. ಮಿಯಾಮಿ, ದಕ್ಷಿಣ ಫ್ಲೋರಿಡಾ, ಕರಾವಳಿ ಬಾಂಗ್ಲಾದೇಶ, ಮುಂಬೈ, ಶಾಂಘೈ. ಇವು ಅಮೂರ್ತ ಭವಿಷ್ಯದ ಸಮಸ್ಯೆಗಳಲ್ಲ, ಇವು ಹೂಡಿಕೆ ದರ್ಜೆಯ ಅಪಾಯಗಳು. ವಿಮಾ ಉದ್ಯಮವು ಈಗಾಗಲೇ ಇವುಗಳಿಗೆ ಬೆಲೆ ನಿಗದಿಪಡಿಸಲು ಪ್ರಾರಂಭಿಸಿದೆ. ಪುರಸಭೆಯ ಬಾಂಡ್ ಮಾರುಕಟ್ಟೆಗಳು ಇವುಗಳನ್ನು ಪರಿಗಣಿಸಲು ಶುರುಮಾಡಿವೆ, ಮತ್ತು ಕರಾವಳಿ ಮಹಾನಗರಗಳಲ್ಲಿನ ಮೂಲಸೌಕರ್ಯ ಯೋಜನೆಗಳು ನಿಖರವಾದ ಸಂಖ್ಯೆಯನ್ನು ಗಣನೆಗೆ ತೆಗೆದುಕೊಳ್ಳಬೇಕಾಗಿದೆ. 2 ಅಡಿ ಮತ್ತು 10 ಅಡಿಗಳ ನಡುವಿನ ವ್ಯತ್ಯಾಸವು ನಿರ್ವಹಿಸಿದ ಹೊಂದಾಣಿಕೆ ಮತ್ತು ನೂರಾರು ಮಿಲಿಯನ್ಗಳಲ್ಲಿ ಅಳೆಯಲಾಗುವ ಜನಸಂಖ್ಯೆಯ ನಾಗರಿಕತೆಯ ಸ್ಥಳಾಂತರದ ನಡುವಿನ ವ್ಯತ್ಯಾಸವಾಗಿದೆ, ಮತ್ತು ಆ ವ್ಯಾಪ್ತಿಯಲ್ಲಿ ನಿಜವಾದ ಫಲಿತಾಂಶ ಎಲ್ಲಿ ಬರುತ್ತದೆ ಎಂಬುದನ್ನು ನಿರ್ಧರಿಸುವ ಅಂಶವಾಗಿದೆ.
ಮಾದರಿಗಳು ಕಳೆದುಕೊಂಡಿರುವ ಅಂಶವೆಂದರೆ ಆಂತರಿಕ ರಚನಾತ್ಮಕ ಕುಸಿತವು ನಾವು ತಿಳಿದಿದ್ದಕ್ಕಿಂತ ಈಗಾಗಲೇ ಹೆಚ್ಚು ಮುಂದುವರಿದಿದೆಯೇ ಎಂಬುದು. ಇದು ಈ ಕಥೆಯಲ್ಲಿ ಪದೇ ಪದೇ ಮೇಲೇಳುವ ಒಂದು ಪ್ರಶ್ನೆಗೆ ನಮ್ಮನ್ನು ಕರೆದೊಯ್ಯುತ್ತದೆ. ಬೋರ್ ಹೋಲ್ ಉತ್ತರಿಸಲು ಕಳುಹಿಸಲ್ಪಟ್ಟ ಪ್ರಶ್ನೆ, ಆದರೆ ಸಂಪೂರ್ಣವಾಗಿ ಕೇಳಲು ಸಾಧ್ಯವಾಗದ ಪ್ರಶ್ನೆ. ನಿಜವಾದ ಕಾಲಮಿತಿಯೇನು? ಹೆಚ್ಚಿನ ಜನರು ಹಿಮನದಿ ಕುಸಿಯುವುದನ್ನು ಊಹಿಸಿದಾಗ ಅವರು ಗ್ರಾಫ್ನಲ್ಲಿ ನಿಧಾನವಾಗಿ ಕೆಳಮುಖವಾಗಿ ಚಲಿಸುವ ಒಂದು ರೇಖೆಯನ್ನ ದಶಕದಿಂದ ದಶಕಕ್ಕೆ ಕ್ರಮೇಣ ವೇಗವನ್ನು ಹೆಚ್ಚಿಸುವುದನ್ನು ಊಹಿಸುತ್ತಾರೆ. ಇದು ಕರಾವಳಿ ನಗರಗಳಿಗೆ ಮತ್ತು ಹವಾಮಾನ ಯೋಜಕರಿಗೆ ಏನಾಗುತ್ತಿದೆ ಎಂಬುದನ್ನು ನೋಡಲು ಮತ್ತು ಅದಕ್ಕೆ ತಕ್ಕಂತೆ ಪ್ರತಿಕ್ರಿಯಿಸಲು ಸಮಯವನ್ನು ನೀಡುತ್ತದೆ. ಇದು ಒಂದು ಸಹಜ ಮಾದರಿಯಾಗಿದೆ, ಏಕೆಂದರೆ ಇದು ಹೆಚ್ಚಿನ ನಿಧಾನವಾಗಿ ಚಲಿಸುವ ನೈಸರ್ಗಿಕ ಪ್ರಕ್ರಿಯೆಗಳು ಹೇಗೆ ನಿರಂತರವಾಗಿ ಬದಲಾವಣೆಯ ದರಕ್ಕೆ ಅನುಗುಣವಾಗಿ ಅನ್ವಯಿಸಲಾದ ಬಲದ ದರಕ್ಕೆ ಸರಿಸುಮಾರು ಹೊಂದಿಕೆಯಾಗುವಂತೆ ಕಾರ್ಯನಿರ್ವಹಿಸುತ್ತವೆ ಎಂಬುದನ್ನು ಪ್ರತಿಬಿಂಬಿಸುತ್ತದೆ. ಇದು ಹೆಚ್ಚಿನ ಸಾರ್ವಜನಿಕ ಸಮುದ್ರಮಟ್ಟದ ಅಂದಾಜುಗಳಲ್ಲಿ ಅಡಕವಾಗಿರುವ ಊಹೆಯಾಗಿದೆ ಮತ್ತು ಬೋರ್ಹೋಲ್ನ ಸಂಶೋಧನೆಗಳು ಈ ಊಹೆಯನ್ನು ಗಂಭೀರ ಒತ್ತಡಕ್ಕೆ ಒಳಪಡಿಸಿವೆ. ರಚನಾತ್ಮಕ ವ್ಯವಸ್ಥೆಗಳು ರೇಖೀಯವಾಗಿ ವಿಫಲವಾಗುವುದಿಲ್ಲ. ಎಂಜಿನಿಯರ್ಗಳಿಗೆ ಇದು ಚೆನ್ನಾಗಿ ತಿಳಿದಿದೆ. ಒಂದು ಸೇತುವೆಯು 50 ವರ್ಷಗಳ ಕಾಲ ಪ್ರತಿ ವರ್ಷ ತನ್ನ ಭಾರ ಹೊರುವ ಸಾಮರ್ಥ್ಯದ 2% ಕಳೆದುಕೊಂಡು ನಂತರ 100% ಸಂಚಿತ ಹಾನಿಯಾದಾಗ ಸೌಜನ್ಯದಿಂದ ವಿಫಲವಾಗುವುದಿಲ್ಲ. ಇದು ದೀರ್ಘಕಾಲದವರೆಗೆ ಸ್ಥಿರವಾದ ಅವನತಿಯಂತೆ ಕಾಣುವುದನ್ನು ಉಳಿಸಿಕೊಳ್ಳುತ್ತದೆ ಮತ್ತು ನಂತರ ಒಂದು ಬಿರುಕು ನಿರ್ಣಾಯಕ ಉದ್ದಕ್ಕೆ ಹರಡಿದಾಗ ಆಂತರಿಕ ಬಿರುಕುಗಳ ಜಾಲವು ಸಾಕಷ್ಟು ಕುಡಿಗಳನ್ನು ಸಂಪರ್ಕಿಸಿ ಭಾರದ ಮಾರ್ಗವನ್ನು ದುರ್ಬಲಗೊಳಿಸಿದಾಗ ಅದು ಇದ್ದಕ್ಕಿದ್ದಂತೆ ವಿಫಲಗೊಳ್ಳುತ್ತದೆ. ಅನ್ವಯಿಸಲಾದ ಒತ್ತಡದ ಇತ್ತೀಚಿನ ಹೆಚ್ಚಳಕ್ಕೆ ಅಸಮಾನವಾಗಿ. ವೈಫಲ್ಯವು ರೇಖೀಯವಲ್ಲ, ಏಕೆಂದರೆ ಹಾನಿಯ ಸಂಗ್ರಹವು ರೇಖೀಯವಲ್ಲ. ಬಿರುಕು ದೀರ್ಘಕಾಲದವರೆಗೆ ನಿಧಾನವಾಗಿ ಹರಡುತ್ತದೆ ಮತ್ತು ನಂತರ ಇದ್ದಕ್ಕಿದ್ದಂತೆ ಕ್ಯಾಮ್ರಾ ಥ್ವೈಟ್ಸ್ನೊಳಗೆ ಬಹಿರಂಗಪಡಿಸಿದ ಆಂತರಿಕ ಕುಳಿಗಳ ಜಾಲವು ರಚನಾತ್ಮಕ ಎಂಜಿನಿಯರಿಂಗ್ ಪರಿಭಾಷೆಯಲ್ಲಿ ಭಾರ ಹೊರುವ ವಸ್ತುವಿನೊಳಗೆ ಬಿರುಕು ಹರಡುವಿಕೆಗೆ ನೇರವಾಗಿ ಹೋಲುತ್ತದೆ. ಕುಳಿಗಳು ಸಂಕೋಚನ ಮತ್ತು ಕರ್ಷಕ ಭಾರಗಳನ್ನು ಹೊರುವ ಮಂಜುಗಡ್ಡೆಯ ಪರಿಣಾಮಕಾರಿ ಅಡ್ಡಛೇದವನ್ನು ಕಡಿಮೆ ಮಾಡುತ್ತವೆ. ಬಿರುಕುಗಳ ಜಾಲಗಳು ಒತ್ತಡದ ಸಾಂದ್ರತೆಗೆ ಮಾರ್ಗಗಳನ್ನು ಒದಗಿಸುತ್ತವೆ. ಆಂತರಿಕ ರಚನೆಯು ಸಾಕಷ್ಟು ದುರ್ಬಲಗೊಂಡಾಗ ಕ್ಷಿಪ್ರ ವೈಫಲ್ಯದ ಯಾಂತ್ರಿಕ ಮಿತಿಯೂ ಕುಸಿಯುತ್ತದೆ. ಇದು ಕ್ರಮೇಣವಾಗಿ ಅಲ್ಲ, ಆದರೆ ಆ ಆಂತರಿಕ ಜಾಲವು ಎಷ್ಟು ವೇಗವಾಗಿ ಸಂಪರ್ಕಗೊಳ್ಳುತ್ತದೆ ಮತ್ತು ವಿಸ್ತರಿಸುತ್ತದೆ ಎಂಬುದರ ಮೇಲೆ ಅವಲಂಬಿತವಾದ ದರದಲ್ಲಿ. ಅಂಟಾರ್ಕ್ಟಿಕ್ ಮಂಜುಗಡ್ಡೆಯ ಮಿತಿವರ್ತನೆಯ ಬಗ್ಗೆ ಪ್ರತಿ ಸಂಭಾಷಣೆಯಲ್ಲಿ ಲಾರ್ಸನ್ ಬಿ ಒಂದು ಉಲ್ಲೇಖ ಬಿಂದುವಾಗಿದೆ. 2012ರಲ್ಲಿ ನಿಧಾನಗತಿಯ ಮೇಲ್ಮೈ ಕ್ಷೀಣತೆಯ ಅವಧಿಯ ನಂತರ ಸುಮಾರು 6 ವಾರಗಳಲ್ಲಿ 30ರಿಂದ 100 ಚದರ ಮೈಲಿಗಳಷ್ಟು ಮಂಜುಗಡ್ಡೆಯ ಕಪಾಟು ವಿಘಟಿಸಿತು. ದಶಕಗಳ ನಿಧಾನಗತಿಯ ದುರ್ಬಲತೆಯ ನಂತರ 6 ವಾರಗಳ ವಿನಾಶಕಾರಿ ವೈಫಲ್ಯ. ಇದು ಥ್ವೈಟ್ಸ್ಗೆ ಪರಿಪೂರ್ಣ ಹೋಲಿಕೆಯಲ್ಲ. ಲಾರ್ಸನ್ ಬಿ ತೇಲುವ ಮಂಜುಗಡ್ಡೆಯ ಕಪಾಟಾಗಿತ್ತು, ನೆಲದ ಮೇಲೆ ನಿಂತಿರುವ ಕಡಲ ಹಿಮನದಿಯಾಗಿರಲಿಲ್ಲ. ಮತ್ತು ಕಾರ್ಯವಿಧಾನಗಳು ಪ್ರಮುಖ ರೀತಿಯಲ್ಲಿ ಭಿನ್ನವಾಗಿವೆ. ಆದರೆ ಇಲ್ಲಿ ಮುಖ್ಯವಾದುದು ವರ್ತನೆಯ ಮಾದರಿ. ಸ್ಪಷ್ಟ ಸ್ಥಿರತೆ, ಆಂತರಿಕ ಪ್ರಗತಿಪರ ಹಾನಿ, ಹಠಾತ್ ಮಿತಿದಾಟುವಿಕೆ. ಥ್ವೈಟ್ಸ್ನೊಳಗಿನ ಆಂತರಿಕ ಶೂನ್ಯ ಜಾಲಗಳು ಈಗಾಗಲೇ ಗಣನೀಯವಾಗಿ ಅಭಿವೃದ್ಧಿಗೊಂಡಿದ್ದರೆ ಮತ್ತು ಮಾದರಿಗಳು ಊಹಿಸಿದ್ದಕ್ಕಿಂತ ಹೆಚ್ಚು ಅಭಿವೃದ್ಧಿಗೊಂಡಿವೆ ಎಂದು ದೃಶ್ಯಾವಳಿಗಳು ಸೂಚಿಸುತ್ತವೆ. ಆಗ ಮಿತಿವರ್ತನೆ ಯಾವಾಗ ಪ್ರಾರಂಭವಾಗುತ್ತದೆ ಎಂಬ ಪ್ರಶ್ನೆಯು ಮುಂದಿನ ವರ್ಷ ಅಥವಾ ಮುಂದಿನ ದಶಕದಲ್ಲಿ ಮೇಲ್ಮೈಯಲ್ಲಿ ಏನಾಗುತ್ತದೆ ಎಂಬುದರಿಂದ ನಿರ್ಧರಿಸಲ್ಪಡುವುದಿಲ್ಲ. ಆಂತರಿಕ ಬಿಡುಕುಗಳ ಜಾಮಿತಿಯು ಎಷ್ಟು ದೂರ ಪ್ರಗತಿ ಸಾಧಿಸಿದೆ ಎಂಬುದರಿಂದ ಇದು ನಿರ್ಧರಿಸಲ್ಪಡಬಹುದು. ಆಂತರಿಕವಾಗಿ ರಚನಾತ್ಮಕ ಮಿತಿಯನ್ನು ದಾಟಿದ ಬಹಳ ಸಮಯದ ನಂತರವೂ ಒಂದು ವ್ಯವಸ್ಥೆಯು ಹೊರಗಿನಿಂದ ತುಲನಾತ್ಮಕವಾಗಿ ಸ್ಥಿರವಾಗಿ ಕಾಣಿಸಬಹುದು. ಮತ್ತು ಈ ಹಿಮನದಿಯ ಒಳಭಾಗವು ವಾಸ್ತವವಾಗಿ ಹೇಗೆ ಕಾಣುತ್ತದೆ ಎಂಬುದರ ಬಗ್ಗೆ ಒಂದು ಕೊಳವೆ ಬಾವಿಯಿಂದ ಒಂದು ಕ್ಯಾಮರಾದಷ್ಟು ಡೇಟಾ ನಮ್ಮಲ್ಲಿದೆ. ಇದರ ಪ್ರಾಯೋಗಿಕ ಅರ್ಥ ಇಲ್ಲಿದೆ. ರೇಖಾತ್ಮಕವಲ್ಲದ ವೈಫಲ್ಯ ಸಾಧ್ಯವಾದರೆ ಖಚಿತ ಪ್ರಸ್ತುತ ಅಂದಾಜುಗಳು ತೋರಿಸುವುದಕ್ಕಿಂತ ಅತ್ಯಂತ ಸಂಭವನೀಯ ಸನ್ನಿವೇಶವು ಇನ್ನೂ ಕ್ರಮೇಣವಾಗಿರಬಹುದು. ಆದರೆ ಸಂಭವನೀಯ ಸನ್ನಿವೇಶಗಳ ವ್ಯಾಪ್ತಿಯು ಈಗ ಹಠಾತ್ ರಚನಾತ್ಮಕ ವೈಫಲ್ಯವನ್ನು ಭೌತಿಕವಾಗಿ ಸಂಭವನೀಯ ಫಲಿತಾಂಶವಾಗಿ ಒಳಗೊಂಡಿದೆ. ಇದು ವೈಜ್ಞಾನಿಕ ಕಾದಂಬರಿಯ ಅಂಚಿನ ಪ್ರಕರಣವಲ್ಲ. ಆ ಅನಿಶ್ಚಿತತೆಯನ್ನ ಯಾವುದು ಕಡಿಮೆ ಮಾಡುತ್ತದೆ? ಆಂತರಿಕ ಕ್ಷೀಣತೆ ಎಷ್ಟು ದೂರ ಸಾಗಿದೆ ಮತ್ತು ಈ ಹಿಮನದಿಯು ಯಾಂತ್ರಿಕ ಮಿತಿಗೆ ಎಷ್ಟು ಹತ್ತಿರದಲ್ಲಿದೆ ಎಂದು ಯಾವ ಡೇಟಾ ನಮಗೆ ನಿಜವಾಗಿ ಹೇಳುತ್ತದೆ? ಅಲ್ಲಿ ಕಥೆ ನಿಜವಾಗಿಯೂ ಅಹಿತಕರವಾಗುತ್ತದೆ. ಮಿಷನ್ ಏನು ಪಡೆಯಲಿಲ್ಲ ಎಂಬುದರ ಪ್ರಾಮಾಣಿಕ ವಿವರಣೆ ಇಲ್ಲಿದೆ. ಹಿಮನದಿಯ ತಳದಲ್ಲಿ ಸಾಗರದ ಪರಿಸ್ಥಿತಿಗಳನ್ನು ಅಳೆಯಲು ವಿನ್ಯಾಸಗೊಳಿಸಲಾದ ಉಪಕರಣಗಳ ಶ್ರೇಣಿ.
ಬೆಚ್ಚಗಿನ ನೀರು ಮಂಜುಗಡ್ಡೆಯನ್ನು ಸಂಧಿಸುವ ನಿರ್ಣಾಯಕ ಇಂಟರ್ಫೇಸ್ ವಲಯದಲ್ಲಿ ಇರಿಸಲು ಉದ್ದೇಶಿಸಿದ್ದ ಸಂವೇದಕಗಳು ತಮ್ಮ ಗುರಿ ಆಳವನ್ನು ಎಂದಿಗೂ ತಲುಪಲಿಲ್ಲ. ಸಂಪೂರ್ಣ ನಿಯೋಜನೆಗೆ ಮುನ್ನ ಕೊಳವೆಬಾವಿ ಮುಚ್ಚಿಹೋಯಿತು. ಇದರರ್ಥ ಮಿಷನ್ನ ಪ್ರಾಥಮಿಕ ಡೇಟಾಸೆಟ್ ಆಗಿರಬೇಕಾಗಿದ್ದ ಈ ನಿರ್ದಿಷ್ಟ ಸ್ಥಳದಲ್ಲಿ ಹಿಮನದಿಯ ಕೆಳಗಿನ ಸಾಗರದ ತಾಪಮಾನ ಮತ್ತು ಪ್ರವಾಹದ ವರ್ತನೆಯ ನಿರಂತರ ಸಮಯ ಸರಣಿ ಮಾಪನಗಳು ಅಸ್ತಿತ್ವದಲ್ಲಿಲ್ಲ. ಅದು ನಮ್ಮಲ್ಲಿಲ್ಲ. ಕ್ಯಾಮೆರಾ ಬಹಿರಂಗಪಡಿಸಿದ ಆಂತರಿಕ ಗುಹೆಗಳ ಜಾಲದ ಸಂಪೂರ್ಣ ನಕ್ಷೆ ನಮ್ಮಲ್ಲಿಲ್ಲ. ಒಂದು ಕೊಳವೆ ಬಾವಿಯು ಸುಮಾರು 60,000 ಚದರ ಮೈಲಿಗಳನ್ನು ಆವರಿಸಿರುವ ಹಿಮನದಿಯ ಒಂದು ಸ್ಥಳದ ಮೂಲಕ ಒಂದು ಲಂಬವಾದ ಅಡ್ಡ ವಿಭಾಗವನ್ನು ನೀಡುತ್ತದೆ. ಕ್ಯಾಮೆರಾ ಗುಹೆಗಳನ್ನು, ಬಿರುಕುಗಳನ್ನು ಕಂಡಿತು. ಈ ಹಿಮನದಿಯ ಭಾರ ಹೊರುವ ಕಾಂಡದಲ್ಲಿ ಆಂತರಿಕ ಶೂನ್ಯಗಳು ಅಸ್ತಿತ್ವದಲ್ಲಿವೆ ಎಂದು ಅದು ನಮಗೆ ತೋರಿಸಿತು. ಆ ಜಾಲವು ಎಷ್ಟು ಪಾರ್ಶ್ವವಾಗಿ ವಿಸ್ತಾರವಾಗಿದೆ ಎಂದು ಅದು ನಮಗೆ ಹೇಳಲು ಸಾಧ್ಯವಿಲ್ಲ. ಹಿಮನದಿಯ ಪೂರ್ಣ ಅಗಲ ಮತ್ತು ಉದ್ದಕ್ಕೂ ಅದೇ ವೈಶಿಷ್ಟ್ಯಗಳು ಪುನರಾವರ್ತಿಸುತ್ತವೆಯೇ, ಗುಹೆಗಳು ಪ್ರತ್ಯೇಕ ಪಾಕೆಟ್ಗಳಾಗಿವೆಯೇ ಅಥವಾ ಸಂಪರ್ಕಿತ ವ್ಯವಸ್ಥೆಯಾಗಿವೆಯೇ ಎಂಬ ಚಿತ್ರ ನಮ್ಮಲ್ಲಿಲ್ಲ. ಮೇಲ್ಮೈ ಬದಲಾವಣೆಗಳು, ವೇಗ, ಎತ್ತರದ ನಷ್ಟ, ಕೆತ್ತನೆ ಘಟನೆಗಳು, ಮೇಲ್ಮೈ ತಾಪಮಾನವನ್ನು ಮೇಲ್ವಿಚಾರಣೆ ಮಾಡಲು ಉಪಗ್ರಹಗಳು ಅಸಾಧಾರಣವಾಗಿ ಉಪಯುಕ್ತವಾಗಿವೆ. ಮಂಜುಗಡ್ಡೆ ಪ್ರವೇಶಿಸುವ ರಾಡಾರ್ ಕೆಳಗಿನ ಮಂಜುಗಡ್ಡೆಯ ಬಗ್ಗೆ ರಚನಾತ್ಮಕ ಮಾಹಿತಿಯನ್ನು ಒದಗಿಸುತ್ತದೆ. ಆದರೆ ಇದು ಸಿಗ್ನಲ್ ಪ್ರತಿಫಲನದ ಮೂಲಕ ಪರೋಕ್ಷವಾಗಿ ಜಾಮಿತಿಯನ್ನು ಓದುತ್ತದೆ, ರೆಸಲ್ಯೂಷನ್ ಮಿತಿಗಳು ಮತ್ತು ವ್ಯಾಖ್ಯಾನದ ಅನಿಶ್ಚಿತತೆಗಳೊಂದಿಗೆ. ಇದು ಮಂಜುಗಡ್ಡೆಯೊಳಗಿನ ಕ್ಯಾಮರಾದಂತಲ್ಲ. ಈ ಹಿಮನದಿಯ ನೇರ ಆಂತರಿಕ ಚಿತ್ರಣವು ಕನಿಷ್ಠವಾಗಿದೆ. ಟ್ವೈಟ್ಸ್ನೊಳಗೆ ಏನಾಗುತ್ತಿದೆ ಎಂಬುದರ ಬಗ್ಗೆ ನಮಗೆ ತಿಳಿದಿರುವ ಬಹುತೇಕ ಎಲ್ಲವನ್ನೂ ನಾವು ಹೊರಗಿನಿಂದ ಊಹಿಸಿದ್ದೇವೆ, ಮತ್ತು ನಾವು ನೇರವಾಗಿ ಒಳಗೆ ನೋಡಿದಾಗ ಊಹೆಗಳು ತಪ್ಪಿಸಿಕೊಂಡಿದ್ದ ವಿಷಯಗಳನ್ನು ನಾವು ಕಂಡುಕೊಂಡೆವು. ಒಂದು ವಿಷಯದ ಬಗ್ಗೆ ಸ್ಪಷ್ಟವಾಗಿ ಹೇಳುವುದು ಯೋಗ್ಯವಾಗಿದೆ. ಇಲ್ಲಿ ಡೇಟಾ ನಿಗ್ರಹದ ಯಾವುದೇ ಪುರಾವೆಗಳಿಲ್ಲ. ಈ ಮಿಷನ್ನಲ್ಲಿ ಭಾಗಿಯಾಗಿದ್ದ ಸಂಶೋಧಕರು ಕೊಳವೆಬಾವಿ ಏನು ಸಾಧಿಸಿತು ಮತ್ತು ಏನು ಸಾಧಿಸಲು ವಿಫಲವಾಯಿತು ಎಂಬುದರ ಬಗ್ಗೆ ಪಾರದರ್ಶಕವಾಗಿದ್ದರು. ಈ ಮಿಷನ್ ಕುರಿತ ವೈಜ್ಞಾನಿಕ ಸಮುದಾಯದ ವರದಿಯು ಉಪಕರಣ ನಿಯೋಜನೆಯ ವೈಫಲ್ಯವನ್ನು ಬಹಿರಂಗವಾಗಿ ಒಪ್ಪಿಕೊಂಡಿತು. ಇದು ಮುಚ್ಚಿಹಾಕುವ ಕಥೆಯಲ್ಲ, ಇದು ಕಡಿಮೆ ನಿಧಿ ಮತ್ತು ಕಾರ್ಯಾಚರಣೆಯ ತೊಂದರೆಯ ಕಥೆ. ಇದು ಕೆಲವು ರೀತಿಯಲ್ಲಿ ಹೆಚ್ಚು ಅಶಾಂತಿಕರವಾಗಿದೆ, ಏಕೆಂದರೆ ನಮ್ಮ ಜ್ಞಾನದಲ್ಲಿನ ಅಂತರವು ಮರೆಮಾಚುವಿಕೆಯ ಫಲಿತಾಂಶವಲ್ಲ, ಆದರೆ ಗ್ರಹದ ಅತ್ಯಂತ ಭೌತಿಕವಾಗಿ ಪ್ರತಿಕೂಲ ಪರಿಸರಗಳಲ್ಲಿ ಒಂದರ ಒಳಗೆ ವಿಜ್ಞಾನವನ್ನು ಮಾಡುವ ನಿಜವಾದ ದುಬಾರಿ ಕಷ್ಟದ ಫಲಿತಾಂಶವಾಗಿದೆ. ಆದರೆ ಆ ಡೇಟಾದ ಅನುಪಸ್ಥಿತಿಯು ಕೇಂದ್ರ ಕತೆಗೆ ಏನು ಅರ್ಥ ನೀಡುತ್ತದೆ ಎಂಬುದು ಇಲ್ಲಿದೆ. ಇಲ್ಲಿದೆ. ಆಂತರಿಕ ಕುಡಿಗಳು, ನಿಜ ಮತ್ತು ಮಾದರಿಗಳು ಊಹಿಸಿದ್ದಕ್ಕಿಂತ ಹೆಚ್ಚು ಮುಂದುವರಿದಿವೆ ಎಂದು ನಮ್ಮಲ್ಲಿ ದೃಢೀಕರಣವಿದೆ. ಎಷ್ಟು ಹೆಚ್ಚು ಮುಂದುವರಿದಿದೆ ಎಂದು ನಮಗೆ ತಿಳಿದಿಲ್ಲ. ಗುಹೆಗಳ ಜಾಲದ ಬೆಳವಣಿಗೆಯ ದರ ನಮಗೆ ತಿಳಿದಿಲ್ಲ. ಕೆಳಗಿರುವ ಬೆಚ್ಚಗಿನ ನೀರು ಬಿರುಕುಗಳ ಜಾಮಿತಿಗೆ ಏನು ಮಾಡುತ್ತಿದೆ ಎಂಬುದರ ಸಂಪೂರ್ಣ ಉಷ್ಣ ಚಿತ್ರ ನಮ್ಮಲ್ಲಿಲ್ಲ. ಇದರರ್ಥ ಆಂತರಿಕ ರಚನಾತ್ಮಕ ಕುಸಿತವು ಎಷ್ಟು ದೂರ ಪ್ರಗತಿ ಸಾಧಿಸಿದೆ ಎಂಬುದರ ನಮ್ಮ ಅತ್ಯುತ್ತಮ ಪ್ರಸ್ತುತ ಅಂದಾಜುಗಳು ಅಪೂರ್ಣ ಮಾಹಿತಿಯ ಮೇಲೆ ನಿರ್ಮಿತವಾಗಿವೆ. ಮತ್ತು ದೋಷದ ದಿಕ್ಕು ಕೊಳವೆ ಬಾವಿ ನಿರೀಕ್ಷೆಗಿಂತ ಹೆಚ್ಚಿನದನ್ನು ಕಂಡುಕೊಂಡಿರುವುದರಿಂದ ಕಡಿಮೆ ಅಂದಾಜಿನ ಕಡೆಗೆ ಇರಬಹುದು. ಹಿಮನದಿಯು ನಾವು ಅಂದುಕೊಂಡಿದ್ದಕ್ಕಿಂತ ಹೆಚ್ಚು ದೂರ ಸಾಗಿದೆ. ಎಷ್ಟು ಹೆಚ್ಚು ದೂರ? ನಾವು ಪಡೆಯದ ಡೇಟಾ ಉತ್ತರಿಸಲು ಪ್ರಾರಂಭಿಸುತ್ತಿದ್ದ ಪ್ರಶ್ನೆ ಅದು. ಸಂಖ್ಯೆಗಳನ್ನು ಆಗಾಗ್ಗೆ ಉಲ್ಲೇಖಿಸಲಾಗುತ್ತದೆ. ಅವು ಅಮೂರ್ತವಾಗಿ ಕಾಣಲು ಪ್ರಾರಂಭಿಸಬಹುದು. ಆದ್ದರಿಂದ ಇಲ್ಲಿ ಕಾಂಕ್ರೀಟ್ ಆವೃತ್ತಿಯಿದೆ. ಟ್ವೈಟ್ಸ್ ಹಿಮನದಿಯು ಸಂಪೂರ್ಣವಾಗಿ ಅಸ್ಥಿರಗೊಂಡರೆ ಮತ್ತು ಅದು ಪ್ರಸ್ತುತ ಬೆಂಬಲಿಸುವ ಪಕ್ಕದ ಮಂಜುಗಡ್ಡೆಯು ಅದನ್ನು ಅನುಸರಿಸಿದರೆ, ಆ ಪ್ರಾದೇಶಿಕ ವ್ಯವಸ್ಥೆಯಿಂದ ಮಾತ್ರ ಸಂಭಾವ್ಯ ಸಮುದ್ರ ಮಟ್ಟದ ಕೊಡುಗೆಯು 8 ರಿಂದ 13 ಅಡಿಗಳ ನಡುವೆ ಅಂದಾಜಿಸಲಾಗಿದೆ. ಯಾವ ಹಿಮರಾಶಿಗಳು ಅಸ್ಥಿರಗೊಳ್ಳುತ್ತವೆ ಮತ್ತು ಯಾವ ಕಾಲಾವಧಿಯಲ್ಲಿ? ನಾಳೆ ಅಲ್ಲ, ಒಂದು ದಶಕದಲ್ಲಿ ಅಲ್ಲ, ಇದು ಹಲವು ದಶಕಗಳಿಂದ ಶತಮಾನಗಳವರೆಗೆ ವಿಸ್ತರಿಸುತ್ತದೆ ಎಂದು ವೈಜ್ಞಾನಿಕ ಒಮ್ಮತವಿದೆ. ಆಂತರಿಕ ರಚನಾತ್ಮಕ ವೈಫಲ್ಯ ಮತ್ತು ನೆಲದ ರೇಖೆಯ ಹಿಮ್ಮೆಟ್ಟುವಿಕೆ ಪರಸ್ಪರ ಎಷ್ಟು ವೇಗವಾಗಿ ಸಂವಹಿಸುತ್ತವೆ ಎಂಬುದಕ್ಕೆ ಸಮಯವು ಹೆಚ್ಚು ಸೂಕ್ಷ್ಮವಾಗಿರುತ್ತದೆ. ಆದರೆ ಆ ವ್ಯಾಪ್ತಿ 8 ರಿಂದ 13 ಅಡಿಗಳು ಮಿಯಾಮಿ ಡೆಡ್ ಕೌಂಟಿಯ ದೊಡ್ಡ ಭಾಗಗಳನ್ನು, ಕರಾವಳಿ ಬಾಂಗ್ಲಾದೇಶವನ್ನು ಮತ್ತು ಡಚ್ ಕರಾವಳಿಯ ಪ್ರಮುಖ ವಿಭಾಗಗಳನ್ನು ಮುಳುಗಿಸುತ್ತದೆ. ಶಾಂಘೈ ಕಡಿಮೆ ಎತ್ತರದ ಪೆಸಿಫಿಕ್ ದ್ವೀಪ ರಾಷ್ಟ್ರಗಳು, ಮುಂಬೈ ಮತ್ತು ಇತರ ಭಾರತೀಯ ಕರಾವಳಿ ಮಹಾನಗರಗಳ ಭಾಗಗಳು ನಿಯಮಿತ ಪ್ರವಾಹದ ಒತ್ತಡಕ್ಕೆ ಒಳಗಾಗಿವೆ. ವಿಮಾ ಮಾರುಕಟ್ಟೆಯು ಈಗಾಗಲೇ ಕರಾವಳಿ ಮೂಲಸೌಕರ್ಯಕ್ಕಾಗಿ ವಿಮಾ ಮಾದರಿಗಳಲ್ಲಿ ಇದನ್ನು ಬೆಲೆ ನಿಗದಿಪಡಿಸಲು ಪ್ರಾರಂಭಿಸಿದೆ. ದಕ್ಷಿಣ ಫ್ಲೋರಿಡಾದ ಮುನ್ಸಿಪಲ್ ಬಾಂಡ್ ಮಾರುಕಟ್ಟೆಗಳು ವೇಗವರ್ಧಿತ ಸಮುದ್ರ ಮಟ್ಟದ ಕಾಲಾವಧಿಗಳನ್ನು ದೀರ್ಘಾವಧಿಯ ಸಾಲ ವಿಶ್ಲೇಷಣೆಗೆ ಸೇರಿಸಲು ಪ್ರಾರಂಭಿಸಿವೆ. ಇದು ದೂರದ ಸೈದ್ಧಾಂತಿಕ ಕಾಳಜಿಯಲ್ಲ, ಇದು ಈಗಾಗಲೇ ಪ್ರಸ್ತುತ ಆರ್ಥಿಕ ವಾಸ್ತವವಾಗಿದೆ. ಆ ಕಾಲಾವಧಿಗಳು ಏಕೆ ಮುಖ್ಯ? ಕುಸಿತವು 70 ವರ್ಷಗಳಲ್ಲಿ ಅಥವಾ 150 ವರ್ಷಗಳಲ್ಲಿ ತೆರೆದುಕೊಳ್ಳುತ್ತದೆಯೇ ಎಂಬುದು ನಾಗರಿಕತೆಯ ವ್ಯತ್ಯಾಸವಾಗಿದೆ.
ಇದು ಕೊರೆಯುವಿಕೆಯ ಸಂಶೋಧನೆಗಳು ನಿಖರವಾಗಿ ತಿಳಿಸುವ ವಿಷಯ ಇದೆ. ಆಂತರಿಕ ರಚನಾತ್ಮಕ ಕುಸಿತವು ಆ ಅಂದಾಜುಗಳು ಕುಗ್ಗುತ್ತವೆಯೇ ಅಥವಾ ವಿಸ್ತರಿಸುತ್ತವೆಯೇ ಎಂಬುದನ್ನು ನಿರ್ಧರಿಸುವ ಅಂಶವಾಗಿದೆ. ಒಳಗಿನಿಂದ ಟೊಳ್ಳಾಗುವ ಹಿಮನದಿಯು ಕೇವಲ ಮೇಲ್ಮೈಯಲ್ಲಿ ಕ್ಷೀಣಿಸುವ ಹಿಮನದಿಗಿಂತ ವೇಗವಾಗಿ ಯಾಂತ್ರಿಕ ವೈಫಲ್ಯದ ಮಿತಿಗಳನ್ನು ತಲುಪುತ್ತದೆ. ಇಲ್ಲಿನ ಕೇಂದ್ರ ಕಥೆಯೆಂದರೆ ಆಂತರಿಕ ಟೊಳ್ಳಾಗುವಿಕೆ ನಾವು ತಿಳಿದಿದ್ದಕ್ಕಿಂತ ಹೆಚ್ಚು ಮುಂದುವರಿದಿರಬಹುದು. ಮತ್ತು ಅದು ನಿಜವಾಗಿದ್ದರೆ ಕಾಲಾವಧಿಯ ವ್ಯಾಪ್ತಿಯ ಕಡಿಮೆ ಅವಧಿಯು ಹೆಚ್ಚು ಪ್ರಸ್ತುತವಾದ ಯೋಜನಾದಿಗಂತವಾಗುತ್ತದೆ. ಟ್ವೈಟ್ಸ್ ಪಶ್ಚಿಮ ಅಂಟಾರ್ಟಿಕಾದಲ್ಲಿ ಮಾದರಿಗಳು ನಿರೀಕ್ಷಿಸಿದ್ದಕ್ಕಿಂತ ವೇಗವಾಗಿ ಚಲಿಸುತ್ತಿರುವ ಏಕೈಕ ಹಿಮನದಿಯಲ್ಲ. ವಾಯುವ್ಯಕ್ಕೆ ಸುಮಾರು 140 ಮೈಲುಗಳಷ್ಟು ದೂರದಲ್ಲಿರುವ ಪೈನ್ ಐಲ್ಯಾಂಡ್ ಹಿಮನದಿಯು ಕಳೆದ 2 ದಶಕಗಳಲ್ಲಿ ತನ್ನದೇ ಆದ ನೆಲದ ರೇಖೆಯ ಹಿಮ್ಮೆಟ್ಟುವಿಕೆ, ವೇಗವರ್ಧಿತ ಹರಿವು ಮತ್ತು ಕೊರೆಯುವ ಘಟನೆಗಳನ್ನು ಅನುಭವಿಸಿದೆ. ಇದು ಟ್ವೈಟ್ಸ್ನಂತೆಯೇ ಅದೇ ಪ್ರಾದೇಶಿಕ ಹಿಮಪದರ ವ್ಯವಸ್ಥೆಯ ಭಾಗವಾಗಿದೆ. ಅವು ಸಾಮಾನ್ಯ ಒಳಚರಂಡಿ ಜಲಾನಯನ ಭೂಮಿತಿಯನ್ನು ಹಂಚಿಕೊಳ್ಳುತ್ತವೆ ಮತ್ತು ನೆಲದ ರೇಖೆಯಲ್ಲಿ ಬೆಚ್ಚಗಿನ ನೀರಿನ ಒಳನುಗ್ಗುವಿಕೆಯನ್ನು ಪ್ರೇರೇಪಿಸುವ ಅದೇ ಸಾಗರ ಪ್ರವಾಹದ ಮಾದರಿಗಳಿಗೆ ಒಳಪಟ್ಟಿರುತ್ತವೆ. ಈ ಹಿಮನದಿಗಳಲ್ಲಿ ಒಂದರಲ್ಲಿ ಏನಾಗುತ್ತದೆ ಎಂಬುದು ಇನ್ನೊಂದರಲ್ಲಿ ಏನಾಗುತ್ತದೆ ಎಂಬುದರಿಂದ ಸ್ವತಂತ್ರವಾಗಿಲ್ಲ. ಅವುಗಳ ಚಲನಶಾಸ್ತ್ರವು ಪರಸ್ಪರ ಸಂಬಂಧ ಹೊಂದಿದೆ. ವ್ಯಾಪಕ ಪಶ್ಚಿಮ ಅಂಟಾರ್ಕ್ಟಿಕ್ ಪ್ರದೇಶವನ್ನು ಅಧ್ಯಯನ ಮಾಡುತ್ತಿರುವ ಸಂಶೋಧಕರು ಹಲವು ಹಿಮನದಿ ವ್ಯವಸ್ಥೆಗಳಲ್ಲಿ ನೆಲದ ರೇಖೆಯ ಹಿಮ್ಮೆಟ್ಟುವಿಕೆಯ ಪ್ರವೃತ್ತಿಗಳನ್ನು ದಾಖಲಿಸಿದ್ದಾರೆ. ಟ್ವೈಟ್ಸ್ ಮತ್ತು ಪೈನ್ ಐಲ್ಯಾಂಡ್ ಮಾತ್ರವಲ್ಲ, ಹಿಮ್ಮೆಟ್ಟುವಿಕೆಯ ಮಾದರಿಯು ಪ್ರತಿಯೊಂದು ಸಂದರ್ಭದಲ್ಲಿಯೂ ಒಂದೇ ಆಗಿರುವುದಿಲ್ಲ, ಆದರೆ ದಿಕ್ಕಿನ ಪ್ರವೃತ್ತಿಯು ಸ್ಥಿರವಾಗಿದೆ. ಶಿಲಾಪಾತ್ರದೊಂದಿಗೆ ಸಂಪರ್ಕದಲ್ಲಿದ್ದ ಹಿಮವು ಆ ಸಂಪರ್ಕವನ್ನು ಕಳೆದುಕೊಳ್ಳುತ್ತಿದೆ, ಮುಕ್ತವಾಗಿ ತೇಲುತ್ತಿದೆ ಮತ್ತು ಸಾಗರಕ್ಕೆ ಹೆಚ್ಚು ದ್ರವ್ಯರಾಶಿಯನ್ನು ಸೇರಿಸುತ್ತಿದೆ. ಕ್ರಯೋಸಿಸ್ಮಿಕ್ ಚಟುವಟಿಕೆ ಅಂದರೆ ಹಿಂದೆ ಚರ್ಚಿಸಿದ ಹಿಮಕಂಪನದ ಸಂಕೇತಗಳು ಪಶ್ಚಿಮ ಅಂಟಾರ್ಟಿಕಾದ ಹಲವು ವಲಯಗಳಲ್ಲಿ ಪತ್ತೆಯಾಗಿವೆ. ಟ್ವೈಟ್ಸ್ನಲ್ಲಿ ಮಾತ್ರವಲ್ಲ, ಆದರೂ ವಿವಿಧ ಗುಣಲಕ್ಷಣಗಳು ಮತ್ತು ತೀವ್ರತೆಯೊಂದಿಗೆ. ಇಲ್ಲಿನ ಸಂಪರ್ಕಗಳನ್ನು ಅತಿಯಾಗಿ ಹೇಳುವುದು ಸರಿಯಲ್ಲ. ಈ ಅವಲೋಕನಗಳ ನಡುವೆ ಪರಿಶೀಲಿಸಿದ ನೇರ ಕಾರಣ ಸಂಬಂಧವಿಲ್ಲ. ಇಡೀ ಪಶ್ಚಿಮ ಅಂಟಾರ್ಕ್ಟಿಕ್ ಹಿಮಪದರವು ಏಕಕಾಲಿಕ ವೇಗದ ಅಸ್ಥಿರತೆಯನ್ನು ಪ್ರವೇಶಿಸುತ್ತಿದೆ ಎಂದು ವಿಶ್ವಾಸಾರ್ಹ ಹೇಳಿಕೆ ನೀಡಲು ಅದು ಅವಕಾಶ ನೀಡುತ್ತದೆ. ಪ್ರತ್ಯೇಕ ಹಿಮನದಿಗಳು ಪ್ರತ್ಯೇಕ ಹಾಸಿಗೆಯ ಭೂಮಿತಿಗಳನ್ನು ಹೊಂದಿವೆ, ಪ್ರತ್ಯೇಕ ಸಾಗರಕ್ಕೆ ಒಡ್ಡಿಕೊಳ್ಳುವ ಮಾದರಿಗಳನ್ನು ಹೊಂದಿವೆ, ಪ್ರತ್ಯೇಕ ಆಂತರಿಕ ರಚನಾತ್ಮಕ ಇತಿಹಾಸಗಳು. ಪ್ರತಿಯೊಂದು ವ್ಯವಸ್ಥೆಯನ್ನು ತನ್ನದೇ ಆದ ನಿಯಮಗಳ ಮೇಲೆ ಮೌಲ್ಯಮಾಪನ ಮಾಡಬೇಕು. ಆದರೆ ಟ್ವೈಟ್ಸ್ ಸ್ಥಿರವಾದ ಪ್ರಾದೇಶಿಕ ವ್ಯವಸ್ಥೆಯಲ್ಲಿ ಒಂದು ಪ್ರತ್ಯೇಕವಾದ ಅಸಂಗತತೆ ಎಂಬ ವಾದವನ್ನು ರಕ್ಷಿಸಲು ಕಷ್ಟಕರವಾಗಿದೆ. ಟ್ವೈಟ್ಸ್ನಲ್ಲಿನ ಕೊರೆಯುವಿಯ ಸಂಶೋಧನೆಗಳು ಮಾದರಿಗಳು ಊಹಿಸಿದ್ದಕ್ಕಿಂತ ಹೆಚ್ಚು ಮುಂದುವರಿದ ಆಂತರಿಕ ಟೊಳ್ಳಾಗುವಿಕೆ. ಸಕ್ರಿಯ ವಿರೂಪತೆಯು ಅಳತೆಗಳಿಗೆ ಅಡ್ಡಿಪಡಿಸುತ್ತಿದೆ. ರಚನಾತ್ಮಕ ಒತ್ತಡಕ್ಕೆ ಅನುಗುಣವಾದ ಭೂಕಂಪನ ದಾಖಲೆ. ಇದು ಸ್ಥಳೀಯ ಅಸಂಗತತೆಗಿಂತ ಹೆಚ್ಚಾಗಿ ಪ್ರಾದೇಶಿಕ ಕ್ರಿಯಾತ್ಮಕ ಬದಲಾವಣೆಯ ಮುಂಚೂಣಿಯನ್ನು ನಮಗೆ ತೋರಿಸುತ್ತಿರಬಹುದು. ಟ್ವೈಟ್ಸ್ನ ಆಂತರಿಕ ರಚನಾತ್ಮಕ ಸ್ಥಿತಿಯು ಅದೇ ವ್ಯವಸ್ಥೆಯಲ್ಲಿನ ಇತರ ಹಿಮನದಿಗಳು ಅನುಭವಿಸುತ್ತಿರುವ ಅಥವಾ ಶೀಘ್ರದಲ್ಲೇ ಅನುಭವಿಸಲಿರುವ ವಿಷಯದ ಪ್ರಮುಖ ಸೂಚಕವಾಗಿದ್ದರೆ ಆಗ ಪರಿಣಾಮಗಳು ಒಂದು ಹಿಮನದಿಯ ಕುಸಿತದ ಕಾಲಾವಧಿಯನ್ನು ಮೀರಿವೆ. ಟ್ವೈಟ್ಸ್ ಊಹಿಸಿದ್ದಕ್ಕಿಂತ ವೇಗವಾಗಿ ಒಳಗಿನಿಂದ ಒಡೆಯುತ್ತಿದೆ ಎಂಬ ಕೇಂದ್ರ ಕಥೆಯು ಏಕಕಾಲದಲ್ಲಿ ಹಲವು ಹಿಮನದಿಗಳಲ್ಲಿ ವೇಗವರ್ಧಿತ ಬದಲಾವಣೆಯ ಸ್ಥಿರ ಚಿಹ್ನೆಗಳನ್ನು ತೋರಿಸುತ್ತಿರುವ ಪ್ರಾದೇಶಿಕ ಹಿಮ ವ್ಯವಸ್ಥೆಯ ಸಂದರ್ಭದಲ್ಲಿ ಇರಿಸಿದಾಗ ಹೆಚ್ಚು ಗಂಭೀರವಾದ ಕಾಳಜಿಯಾಗುತ್ತದೆ. ಟ್ವೈಟ್ಸ್ ಸಂಪೂರ್ಣ ಕಥೆಯಾಗಿರದೆ ಇದು ಮೊದಲ ಅಧ್ಯಾಯವಾಗಿರಬಹುದು. ಅಂಟಾರ್ಕ್ಟಿಕ್ ಒಪ್ಪಂದ ವ್ಯವಸ್ಥೆಯು ಖಂಡದಲ್ಲಿನ ವೈಜ್ಞಾನಿಕ ಚಟುವಟಿಕೆಯನ್ನು ನಿಯಂತ್ರಿಸುತ್ತದೆ ಮತ್ತು ಅದರ ಕೇಂದ್ರ ಕಾರ್ಯಗಳಲ್ಲಿ ಒಂದು ಅಂಟಾರ್ಕ್ಟಿಕಾದಲ್ಲಿ ಸಂಗ್ರಹಿಸಿದ ಸಂಶೋಧನಾ ದತ್ತಾಂಶವನ್ನು ಸಹಿ ಮಾಡಿದ ರಾಷ್ಟ್ರಗಳ ನಡುವೆ ಹಂಚಿಕೊಳ್ಳುವುದನ್ನು ಖಚಿತಪಡಿಸುವುದು. ಪ್ರಾಯೋಗಿಕವಾಗಿ ಇದರರ್ಥ ಕೊರೆಯುವಿಕೆಯ ಸಂಶೋಧನೆಗಳು ಬ್ರಿಟಿಷ್ ಅಂಟಾರ್ಕ್ಟಿಕ್ ಸರ್ವೆ ಅಥವಾ ಕೊರಿಯಾ ಪೋಲಾರ್ ರಿಸರ್ಚ್ ಇನ್ಸ್ಟಿಟ್ಯೂಟ್ನ ಏಕೈಕ ಆಸ್ತಿಯಲ್ಲ. ಈ ದತ್ತಾಂಶವು ಹವಾಮಾನ ಮಾದರಿ ತಂಡಗಳು, ಸಮುದ್ರ ಮಟ್ಟದ ಅಂದಾಜು ಗುಂಪುಗಳು ಮತ್ತು ಪ್ರಪಂಚದಾದ್ಯಂತದ ರಾಷ್ಟ್ರೀಯ ಹೊಂದಾಣಿಕೆ ಯೋಜನಾ ಸಂಸ್ಥೆಗಳಿಗೆ ಲಭ್ಯವಿದೆ. ಟ್ವೈಟ್ಸ್ನ ಆಂತರಿಕ ಸ್ಥಿರತೆಯ ಬಗ್ಗೆ ಅತ್ಯಂತ ನಿಖರವಾದ ತಿಳುವಳಿಕೆಯನ್ನು ಮೊದಲು ಅಭಿವೃದ್ಧಿಪಡಿಸುವವರು ವೈಜ್ಞಾನಿಕವಾಗಿ ಮಾತ್ರವಲ್ಲೇ ರಾಷ್ಟ್ರೀಯ ಮೂಲಸೌಕರ್ಯ ಯೋಜನೆ, ವಿಮಾ ಬೆಲೆ ನಿಗದಿ, ಕರಾವಳಿ ಆಸ್ತಿ ಮೌಲ್ಯಮಾಪನ ಮತ್ತು ದೀರ್ಘಾವಧಿಯ ಸಾರ್ವಭೌಮ ಆರ್ಥಿಕ ಅಪಾಯದ ಮೌಲ್ಯಮಾಪನದ ದೃಷ್ಟಿಯಿಂದ ಗಣನೀಯ ಮುನ್ಸೂಚನಾ ಪ್ರಯೋಜನವನ್ನು ಹೊಂದಿರುತ್ತಾರೆ. ಇದು ಪಿತೂರಿಯ ಅಂಶವಲ್ಲ, ಇದು ಮಾಹಿತಿ ಈ ಅಸಮತೋಲನದ ಬಗ್ಗೆ ನೇರವಾದ ಅವಲೋಕನವಾಗಿದೆ. ಸಮುದ್ರ ಮಟ್ಟ ಏರಿಕೆಯ ಸಮಯವು ಹಲವು ಟ್ರಿಲಿಯನ್ ಡಾಲರ್ ಮೌಲ್ಯದ ಪ್ರಶ್ನೆಯಾಗಿರುವ ಜಗತ್ತಿನಲ್ಲಿ ಅತ್ಯಾಧುನಿಕ ಧ್ರುವೀಯ ಮೇಲ್ವಿಚಾರಣಾ ಕಾರ್ಯಕ್ರಮಗಳು,
ಅತ್ಯಾಧುನಿಕ ಹಿಮಪದರ ಮಾದರಿಗಳು ಮತ್ತು ಅತ್ಯಂತ ಸಂಪೂರ್ಣ ದತ್ತಾಂಶ ಸಂಗ್ರಹಗಳನ್ನು ಹೊಂದಿರುವ ರಾಷ್ಟ್ರಗಳು ಗಣನೀಯ ಮುನ್ಸೂಚನಾ ಪ್ರಯೋಜನವನ್ನು ಹೊಂದಿರುತ್ತವೆ. ಇಂತಹ ಕಾರ್ಯಾಚರಣೆಗಳಿಂದ ಎಲ್ಲಿ ನಿರ್ಮಿಸಬೇಕು, ಯಾವುದಕ್ಕೆ ವಿಮೆ ಮಾಡಿಸಬೇಕು, ಯಾವ ಕರಾವಳಿ ಹುಂಡಿಕೆಗಳಿಂದ ಹೊರಬರಬೇಕು ಮತ್ತು ಯಾವ ಕಾಲಾವಧಿಯಲ್ಲಿ ಎಂಬ ಬಗ್ಗೆ ಉತ್ತಮ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಅವು ಸಿದ್ಧವಾಗಿವೆ. ಹಿಮನದಿ ಒಂದು ವೈಜ್ಞಾನಿಕ ಪ್ರಶ್ನೆ, ಆದರೆ ಆ ಉತ್ತರವನ್ನು ನೀವು ಹೇಗೆ ಬಳಸುತ್ತೀರಿ ಎಂಬುದು ಆರ್ಥಿಕ ಮತ್ತು ರಾಜಕೀಯ ಪ್ರಶ್ನೆ. ಟ್ವೈಟ್ಸ್ನ ಆಂತರಿಕ ಕುಸಿತದ ಕಾಲಾವಧಿಯನ್ನ ಅರ್ಥಮಾಡಿಕೊಳ್ಳುವ ಮಹತ್ವವು ಅಮೂರ್ತವಲ್ಲ. ಅವುಗಳನ್ನು ಡಾಲರ್ಗಳಲ್ಲಿ ಅಳೆಯಲಾಗುತ್ತದೆ ಮತ್ತು ಜನಸಂಖ್ಯೆಯ ಸ್ಥಳಾಂತರದಲ್ಲಿ ಅಳೆಯಲಾಗುತ್ತದೆ. ಕೊರೆಯುವಿಕೆಯ ದತ್ತಾಂಶವು ಅದು ಅಪೂರ್ಣವಾಗಿದ್ದರೂ ಆ ಕಾಲಾವಧಿ ಹೇಗಿರಬಹುದು ಎಂಬುದರ ಬಗ್ಗೆ ಮಹತ್ವದ ಬದಲಾವಣೆ ತರುತ್ತದೆ. ಮತ್ತೆ ಮೊದಲಿಗೆ ಹೋಗೋಣ. ದಾಖಲಿತ ವೈಜ್ಞಾನಿಕ ಇತಿಹಾಸದಲ್ಲಿ ಮೊದಲ ಬಾರಿಗೆ ಮಾನವರು ಟ್ವೈಟ್ಸ್ ಹಿಮನದಿಯ ದೇಹದೊಳಗೆ ಕ್ಯಾಮೆರಾವನ್ನು ಇಳಿಸಿದ್ರು. ಅದರ ಮೇಲ್ಮೈಗೆ ಅಲ್ಲ, ಅದರ ಅಂಚಿನಲ್ಲಿ ಅಲ್ಲ, ಅದರೊಳಗೆ. ಸಾವಿರಾರು ವರ್ಷಗಳಿಂದ ಸಂಗ್ರಹವಾಗಿರುವ ಮಂಜುಗಡ್ಡೆಯ ಮೂಲಕ 80 ಡಿಗ್ರಿ ಸೆಲ್ಸಿಯಸ್ ತಾಪಮಾನಕ್ಕೆ ಬಿಸಿ ಮಾಡಿದ ನೀರಿನಿಂದ ಕೊರೆಯಲಾದ 1 ಕಿಲೋಮೀಟರ್ ಆಳದ ರಂಧ್ರದ ಮೂಲಕ ಯಾವುದೇ ಉಪಕರಣ, ಉಪಗ್ರಹ ಅಥವಾ ಮಾನವನ ಕಣ್ಣು ಎಂದಿಗೂ ತಲುಪಿರದ ಕತ್ತಲಿಗೆ ಇಳಿದಾಗ ಕ್ಯಾಮೆರಾ ತೋರಿಸಿದ್ದು ಮಾದರಿಗಳು ಊಹಿಸಿದ್ದಕ್ಕಿಂತ ಭಿನ್ನವಾಗಿತ್ತು. ಅದು ಗುಹೆಗಳನ್ನು ಮತ್ತು ಫ್ಲೋರಿಡಾ ಗಾತ್ರದ ಮಂಜುಗಡ್ಡೆಯ ಭಾರ ಹೊರುವ ರಚನೆಯೊಳಗೆ ಖಾಲಿ ಜಾಗಗಳನ್ನು ತೋರಿಸಿತು. ಹಿಮನದಿಯ ಮುಖ್ಯ ಭಾಗದೊಳಗೆ ಹಾದು ಹೋಗುವ ಲಂಬವಾದ ಬಿರುಕುಗಳ ಜಾಲವನ್ನು ಅದು ಬಹಿರಂಗಪಡಿಸಿತು. ಈ ರಚನಾತ್ಮಕ ವೈಶಿಷ್ಟ್ಯಗಳನ್ನು ಅಸ್ತಿತ್ವದಲ್ಲಿರುವ ಭವಿಷ್ಯ ಸೂಚಕ ಸಿಮ್ಯುಲೇಷನ್ಗಳು ಪರಿಗಣಿಸಿರಲಿಲ್ಲ, ಏಕೆಂದರೆ ಯಾರೂ ಅವುಗಳನ್ನು ಈ ಹಿಂದೆ ನೇರವಾಗಿ ಗಮನಿಸಿರಲಿಲ್ಲ. ಈ ಮಾಹಿತಿಯಿಲ್ಲದೆ ಮಾದರಿಗಳನ್ನು ನಿರ್ಮಿಸಲಾಗಿತ್ತು ಮತ್ತು ಈಗ ನಮ್ಮಲ್ಲಿ ಈ ಮಾಹಿತಿ ಇದೆ. ಮಾದರಿಗಳು ಊಹಿಸಿದ್ದಕ್ಕೂ ಮತ್ತು ಕ್ಯಾಮೆರಾ ಕಂಡುಕೊಂಡಿದ್ದಕ್ಕೂ ಇರುವ ಅಂತರವು ಪ್ರಸ್ತುತ ಕ್ರಯೋಸ್ಫೆರಿಕ್ ವಿಜ್ಞಾನದಲ್ಲಿ ಉತ್ತರಿಸಲಾಗದ ಪ್ರಮುಖ ಪ್ರಶ್ನೆಯಾಗಿದೆ. ನಂತರ ಹಿಮನದಿಯು ಕೊರೆಯಲಾದ ರಂಧ್ರವನ್ನು ನಿಧಾನವಾಗಿ ಅಥವಾ ಕ್ರಮೇಣವಾಗಿ ಅಲ್ಲದೆ ತಕ್ಷಣವೇ ಮುಚ್ಚಿತು. ಕೆಳಗಿನಿಂದ ಮಂಜುಗಡ್ಡೆಯ ಮೇಲೆ ಒತ್ತಡ ಹೇರುವ ಬೆಚ್ಚಗಿನ ಸಾಗರ ನೀರಿನಿಂದ ಉಂಟಾಗುವ ಉಷ್ಣ ಆಕ್ರಮಣವನ್ನು ಅಳೆಯಲು ಹಿಮನದಿಯ ತಳದಲ್ಲಿ ಇರಿಸಬೇಕಿದ್ದ ಉಪಕರಣಗಳು ಸಂಪೂರ್ಣವಾಗಿ ನಿಯೋಜಿಸುವ ಮೊದಲೇ ಸಿಕ್ಕಿಹಾಕಿಕೊಂಡವು. ಎರಡನೇ ಕೊರೆಯುವ ಪ್ರಯತ್ನ ಸಾಧ್ಯವಾಗಲಿಲ್ಲ. ಹಿಮನದಿಯು ದಿನಕ್ಕೆ 30 ಅಡಿ ಚಲಿಸುತ್ತದೆ. ಅದು ವರ್ಷಕ್ಕೆ ಸುಮಾರು 2 ಮೈಲ್ಗಳ ನಿರಂತರ ಸವೆಸುವ ತಡೆಯಲಾಗದ ಮುಂದಕ್ಕೆ ಚಲನೆ. ಮತ್ತು ಕೊರೆಯಲಾದ ರಂಧ್ರವು ಕಾರ್ಯಾಚರಣೆಯ ವೇಳಾಪಟ್ಟಿ ನಿಗದಿಪಡಿಸಿದ್ದಕ್ಕಿಂತ ವೇಗವಾಗಿ ವಿರೂಪಗೊಂಡಿತು. ಕಾರ್ಯಾಚರಣೆಯ ದೃಷ್ಟಿಯಿಂದ ಇದರ ಅರ್ಥವೇನು ಎಂದು ಯೋಚಿಸಿ. ವಿಜ್ಞಾನಿಗಳ ತಂಡವೊಂದು ಭೂಮಿಯ ಅತ್ಯಂತ ದೂರದ ಮತ್ತು ಪ್ರತಿಕೂಲ ಪರಿಸರಗಳಲ್ಲಿ ಒಂದಕ್ಕೆ ಪ್ರಯಾಣಿಸಿ ಮಂಜುಗಡ್ಡೆಯ ಮೂಲಕ 1 ಕಿಮೀ ಚಾನಲ್ ಕೊರೆಯಲು ಅಪಾರ ಲಾಜಿಸ್ಟಿಕಲ್ ಮತ್ತು ಆರ್ಥಿಕ ಸಂಪನ್ಮೂಲಗಳನ್ನು ವ್ಯಯಿಸಿತು. ಆದರೆ ಅತ್ಯಂತ ನಿರ್ಣಾಯಕ ಅಳತೆಗಳನ್ನು ತೆಗೆದುಕೊಳ್ಳುವ ಮೊದಲೇ ಹಿಮನದಿಯೇ ಆ ಚಾನಲ್ ಅನ್ನು ಮುಚ್ಚಿತು. ಕೊರೆಯಲಾದ ರಂಧ್ರದ ಮುಚ್ಚುವಿಕೆಯಿಂದ ಸೂಚಿತವಾದ ಸಕ್ರಿಯ ಆಂತರಿಕ ವಿರೂಪವು ಕೇವಲ ಲಾಜಿಸ್ಟಿಕಲ್ ನಿರಾಶೆಯಲ್ಲ, ಅದು ತನ್ನದೇ ಆದ ರೀತಿಯಲ್ಲಿ ವೈಜ್ಞಾನಿಕವಾಗಿ ಮಹತ್ವದ್ದಾಗಿದೆ. ಇದು ಮಂಜುಗಡ್ಡೆಯೊಳಗಿನ ಹೆಚ್ಚಿದ ಒತ್ತಡದ ದರಗಳಿಗೆ ಅನುಗುಣವಾಗಿದೆ. ಅಂದರೆ ಕೆಳಗಿನಿಂದ ಸಾಗರವು ಅದನ್ನು ತಿನ್ನುವುದಕ್ಕಾಗಿ ನಿಷ್ಕ್ರಿಯವಾಗಿ ಕಾಯದೆ ಈಗಾಗಲೇ ಒಳಗಿನಿಂದ ರಚನಾತ್ಮಕ ವೈಫಲ್ಯಕ್ಕೆ ಒಳಗಾಗುತ್ತಿರುವ ವ್ಯವಸ್ಥೆಗೆ ಅನುಗುಣವಾಗಿದೆ. ಇದೆಲ್ಲವೂ ನಡೆಯುತ್ತಿರುವಾಗ ಸೀಸ್ಮೋಮೀಟರ್ಗಳು ಟ್ವೈಟ್ಸ್ನಲ್ಲಿ ನಿರಂತರವಾಗಿ ದಾಖಲಾದ ಸಾವಿರಾರು ಕ್ರಯೋಸೀಸ್ಮಿಕ್ ಘಟನೆಗಳನ್ನು, ಅಂದರೆ ಐಸ್ಕ್ವೇಕ್ಗಳನ್ನು ದಾಖಲಿಸುತ್ತಿದ್ದವು. ಇದು ಬಿರುಕುಗಳ ಪ್ರಸರಣ, ಒತ್ತಡದ ಪುನರ್ವಿತರಣೆ ಮತ್ತು ಬದಲಾಗುತ್ತಿರುವ ಆಂತರಿಕ ಜಾಮಿತಿಗೆ ನಿರಂತರವಾಗಿ ಹೊಂದಿಕೊಳ್ಳುವ ದೊಡ್ಡ ಮಂಜುಗಡ್ಡೆಯ ಧ್ವನಿಸಹಿಗೆ ಅನುಗುಣವಾಗಿತ್ತು. ಒಂದು ಬಿರುಕು ಮಂಜುಗಡ್ಡೆಯ ಮೂಲಕ ಮತ್ತಷ್ಟು ವಿಸ್ತರಿಸಿದಾಗ, ಅದರ ಒಂದು ಭಾಗವು ಸ್ಥಳಾಂತರಗೊಂಡಾಗ ಅಥವಾ ದುರ್ಬಲಗೊಂಡಾಗ, ರಚನೆಯ ಮೂಲಕ ಒತ್ತಡವು ಪುನರ್ವಿತರಣೆಯಾದಾಗ ಅದು ಭೂಕಂಪನ ನಾಡಿಯಾಗಿ ಶಕ್ತಿಯನ್ನು ಬಿಡುಗಡೆ ಮಾಡುತ್ತದೆ. ಆ ಪುನರ್ವಿತರಣೆಯು ಪತ್ತೆಹಚ್ಚಬಹುದಾದ ಸಹಿಯನ್ನು ಹೊಂದಿದೆ. ಕ್ಯಾಮರಾ ಆ ಹೊಂದಾಣಿಕೆ ಹೇಗೆ ಕಾಣುತ್ತದೆ ಎಂದು ತೋರಿಸುತ್ತಿರುವಾಗ ಸೀಸ್ಮೋಮೀಟರ್ಗಳು ಆಂತರಿಕ ರಚನಾತ್ಮಕ ಹೊಂದಾಣಿಕೆಯ ಶಬ್ದವನ್ನು ನೈಜ ಸಮಯದಲ್ಲಿ ಗ್ರಹಿಸುತ್ತಿದ್ದವು. ದೃಷ್ಟಿಗೋಚರವಾಗಿ ಐಸ್ಕ್ವೇಕ್ಗಳು ಆಕಸ್ಮಿಕ ದತ್ತಾಂಶವಲ್ಲ, ಅವು ಅಶಾಂತ ಖಂಡದಿಂದ ಬರುವ ಹಿನ್ನೆಲೆ ಶಬ್ದವಲ್ಲ. ಬದಲಿಗೆ ಕ್ಯಾಮರಾ ಒಂದು ಸಂಕ್ಷಿಪ್ತ, ಅಪೂರ್ಣ ವೀಕ್ಷಣಾ ಅವಧಿಗೆ ಗೋಚರಿಸುವಂತೆ ಮಾಡಿದ ರಚನಾತ್ಮಕ ಪ್ರಕ್ರಿಯೆಯ ನಿರಂತರ ಪ್ರಸಾರವಾಗಿದೆ. ಹಿಮನದಿಯು ವರ್ಷಗಳಿಂದ ಈ ಸಂಕೇತವನ್ನು ಪ್ರಸಾರ ಮಾಡುತ್ತಿದೆ. ಅದನ್ನು ಯಾವುದು ಉತ್ಪಾದಿಸುತ್ತಿದೆ ಎಂದು ಕ್ಯಾಮರಾ ತೋರಿಸುವವರೆಗೂ ನಾವು ಕೇಳುತ್ತಿರುವುದನ್ನು ಸಂಪೂರ್ಣವಾಗಿ ಅರ್ಥಮಾಡಿಕೊಂಡಿರಲಿಲ್ಲ. ಹಾಗಾಗಿ ಇಲ್ಲಿ ನಾವು ಏನು ತಿಳಿದಿಲ್ಲವೋ ಅದನ್ನು ಯಾವುದೇ ಮೃದುತ್ವವಿಲ್ಲದೆ ಸ್ಪಷ್ಟವಾಗಿ ಹೇಳಲಾಗಿದೆ. ಆಂತರಿಕ ಕುಹರದ ಜಾಲವು ಅಡ್ಡಲಾಗಿ ಎಷ್ಟು ವಿಸ್ತಾರವಾಗಿದೆ ಎಂದು ನಮಗೆ ತಿಳಿದಿಲ್ಲ,
ಏಕೆಂದರೆ ಒಂದು ಕೊರೆಯಲಾದ ರಂಧ್ರವು ಸುಮಾರು 66 ಚದರ ಮೈಲಿಗಳಷ್ಟು ವಿಸ್ತೀರ್ಣದ ಹಿಮನದಿಯ ಒಂದು ಸ್ಥಳದ ಮೂಲಕ ಒಂದು ಲಂಬವಾದ ಅಡ್ಡ ವಿಭಾಗವನ್ನು ಮಾತ್ರ ನೀಡುತ್ತದೆ. ಕ್ಯಾಮೆರಾ ಒಂದು ಸ್ಥಳದಲ್ಲಿ ಗುಹೆಗಳು ಮತ್ತು ಬಿರುಕುಗಳನ್ನು ಕಂಡಿತು, ಆದರೆ ಆ ಜಾಮಿತಿಯು ಹಿಮನದಿಯ ಪೂರ್ಣ ಅಗಲ ಮತ್ತು ಉದ್ದಕ್ಕೂ ಪುನರಾವರ್ತಿಸುತ್ತದೆಯೇ, ಆಂತರಿಕ ಖಾಲಿ ಜಾಗಗಳ ಜಾಲವು ಸ್ಥಳೀಯವಾಗಿದೆಯೇ ಅಥವಾ ಸಂಪೂರ್ಣ ರಚನೆಯಾದ್ಯಂತ ಸಂಪರ್ಕಗೊಂಡಿದೆಯೇ ಎಂಬುದನ್ನು ಒಂದು ಕೊರೆಯಲಾದ ರಂಧ್ರವು ಉತ್ತರಿಸಲು ಸಾಧ್ಯವಿಲ್ಲ. ಖಾಲಿ ಜಾಗಗಳು ಎಷ್ಟು ವೇಗವಾಗಿ ಬೆಳೆಯುತ್ತಿವೆ ಎಂದು ನಮಗೆ ತಿಳಿದಿಲ್ಲ. ನಮ್ಮಲ್ಲಿರುವುದು ಒಂದು ಸ್ನ್ಯಾಪ್ಶಾಟ್, ಕಾಲಾನುಕ್ರಮದ ದತ್ತಾಂಶವಲ್ಲ. ಕೆಳಗಿರುವ ಬೆಚ್ಚಗಿನ ನೀರು ಬಿರುಕುಗಳ ಜಾಮಿತಿಗೆ ಏನು ಮಾಡುತ್ತಿದೆ ಎಂಬುದರ ಸಂಪೂರ್ಣ ಉಷ್ಣ ಚಿತ್ರಣ ನಮಗೆ ತಿಳಿದಿಲ್ಲ, ಏಕೆಂದರೆ ಉಪಕರಣಗಳು ಎಂದಿಗೂ ತಲವನ್ನು ತಲುಪಲಿಲ್ಲ. ಬೆಚ್ಚಗಿನ ನೀರು ಮಂಜುಗಡ್ಡೆಯನ್ನು ಸಂಧಿಸುವ ನಿರ್ಣಾಯಕ ವಲಯದಲ್ಲಿ ಸಾಗರ ತಾಪಮಾನದ ನಿರಂತರ ಅಳತೆಗಳು. ಈ ಕಾರ್ಯಾಚರಣೆಯು ಸಂಗ್ರಹಿಸಲು ವಿನ್ಯಾಸಗೊಳಿಸಲಾದ ಅತ್ಯಂತ ಪ್ರಮುಖ ದತ್ತಾಂಶವೂ ಅಸ್ತಿತ್ವದಲ್ಲಿಲ್ಲ. ಯಾಂತ್ರಿಕ ಮಿತಿಯನ್ನು ನಾವು ತಿಳಿದಿಲ್ಲ. ಆಂತರಿಕ ರಚನೆಯ ಎಷ್ಟು ಭಾಗವು ರಾಜಿ ಮಾಡಿಕೊಂಡರೆ ರೇಖಾತ್ಮಕವಲ್ಲದ ವೈಫಲ್ಯವು ಪ್ರಬಲ ವರ್ತನೆಯ ವಿಧಾನವಾಗುತ್ತದೆ ಎಂದು ನಮಗೆ ತಿಳಿದಿಲ್ಲ. ಥ್ವೈಟ್ಸ್ನಲ್ಲಿನ ಆಂತರಿಕ ಕುಹರವು ಪಶ್ಚಿಮ ಅಂಟಾರ್ಕ್ಟಿಕ್ ಶೀಟ್ನಾದ್ಯಂತ ನಡೆಯುತ್ತಿರುವ ಪ್ರಾದೇಶಿಕ ಮಾದರಿಯನ್ನು ಪ್ರತಿಬಿಂಬಿಸುತ್ತದೆಯೇ ಅಥವಾ ಈ ಹಿಮನದಿಗೆ ನಿರ್ದಿಷ್ಟವಾದ ಸ್ಥಳೀಯ ಸ್ಥಿತಿಯೇ ಎಂದು ನಮಗೆ ತಿಳಿದಿಲ್ಲ. ಮತ್ತು ಕ್ಯಾಮೆರಾ ಕಂಡುಕೊಂಡಿದ್ದನ್ನು ಗಣನೆಗೆ ತೆಗೆದುಕೊಳ್ಳಲು ಅಸ್ತಿತ್ವದಲ್ಲಿರುವ ಸಮುದ್ರ ಮಟ್ಟದ ಕಾಲಾವಧಿಗಳನ್ನು ಎಷ್ಟು ಪರಿಷ್ಕರಿಸಬೇಕು ಎಂದು ನಮಗೆ ತಿಳಿದಿಲ್ಲ. ಅತ್ಯಂತ ಮುಖ್ಯವಾದ ಹೆಚ್ಚಿನ ಪ್ರಶ್ನೆಗಳಿಗೆ ಪ್ರಾಮಾಣಿಕ ಉತ್ತರವೆಂದರೆ ನಮಗೆ ಇನ್ನೂ ತಿಳಿದಿಲ್ಲ, ಆದರೆ ನಮಗೆ ತಿಳಿದಿರುವುದು ಇಲ್ಲಿದೆ. ನಮಗೆ ತಿಳಿದಿರುವುದು ಏನೆಂದರೆ ಮಂಜುಗಡ್ಡೆಯು ಒಳಗಿನಿಂದ ಕುಹರವಾಗುತ್ತಿದೆ. ಈ ಕಾರ್ಯಾಚರಣೆ ನಡೆಯುವ ಮೊದಲು ಮಾದರಿಗಳು ಊಹಿಸಿದ್ದಕ್ಕಿಂತ ಆಂತರಿಕ ಅವನತಿಯು ಹೆಚ್ಚು ಮುಂದುವರಿದಿತ್ತು ಎಂದು ನಮಗೆ ತಿಳಿದಿದೆ, ಏಕೆಂದರೆ ಮಾದರಿಗಳು ಅದನ್ನು ನಿಖರವಾಗಿ ಊಹಿಸಿದ್ದರೆ ಅದನ್ನು ಕಂಡುಹಿಡಿಯುವುದು ಆಶ್ಚರ್ಯಕರವಾಗಿರುತ್ತಿರಲಿಲ್ಲ. ಹಿಮನದಿಯ ಸ್ವಂತ ಚಲನೆಯು ಅದನ್ನು ಅಳೆಯುವ ಪ್ರಯತ್ನಕ್ಕೆ ಅಡ್ಡಿಯಾಯಿತು ಎಂದು ನಮಗೆ ತಿಳಿದಿದೆ. ಇದು ಆಂತರಿಕ ವಿರೂಪ ಪ್ರಕ್ರಿಯೆಯು ಎಷ್ಟು ಕ್ರಿಯಾತ್ಮಕವಾಗಿದೆ ಎಂಬುದಕ್ಕೆ ಪುರಾವೆಯಾಗಿದೆ. ನಿರಂತರ ಯಾಂತ್ರಿಕ ಒತ್ತಡದಲ್ಲಿರುವ ವ್ಯವಸ್ಥೆಯನ್ನು ಸೂಚಿಸುವ ಪ್ರಮಾಣ ಮತ್ತು ಆವರ್ತನದಲ್ಲಿ ಸಕ್ರಿಯ ರಚನಾತ್ಮಕ ಒತ್ತಡಕ್ಕೆ ಅನುಗುಣವಾದ ಭೂಕಂಪನ ಸಂಕೇತಗಳನ್ನು ಅದು ಉತ್ಪಾದಿಸುತ್ತಿದೆ ಎಂದು ನಮಗೆ ತಿಳಿದಿದೆ. ಕೆಳಗಿನಿಂದ ಹಿಮನದಿಯ ಮೇಲೆ ಆಕ್ರಮಣ ಮಾಡುವ ಬೆಚ್ಚಗಿನ ಸಾಗರ ನೀರು, ಅಂದರೆ ತಳದ ಕರಗುವಿಕೆಯ ಕಾರ್ಯವಿಧಾನವು ಪ್ರತ್ಯೇಕ ಸ್ವತಂತ್ರ ಪ್ರಕ್ರಿಯೆಯಾಗಿ ಕಾರ್ಯನಿರ್ವಹಿಸುವುದಕ್ಕಿಂತ ಹೆಚ್ಚಾಗಿ ದುರ್ಬಲತೆಯನ್ನು ಹೆಚ್ಚಿಸುವ ರೀತಿಯಲ್ಲಿ ಆಂತರಿಕ ಬಿರುಕುಗಳ ಜಾಲದೊಂದಿಗೆ ಸಂವಹನ ನಡೆಸುತ್ತಿದೆ ಎಂದು ನಮಗೆ ತಿಳಿದಿದೆ. ಬೆಚ್ಚಗಿನ ನೀರು ಅಸ್ತಿತ್ವದಲ್ಲಿರುವ ಬಿರುಕುಗಳಿಗೆ ಮಾರ್ಗಗಳನ್ನು ಕಂಡುಕೊಳ್ಳುವುದು ಹೈಡ್ರೋಫ್ರ್ಯಾಕ್ಚರ್ ಮೂಲಕ. ಮೇಲಿನ ಮಂಜುಗಡ್ಡೆಯು ಸರಿದೂಗಿಸುವುದಕ್ಕಿಂತ ವೇಗವಾಗಿ ಖಾಲಿ ಜಾಗಗಳನ್ನು ತೆರೆಯಲು ಪ್ರೇರೇಪಿಸುತ್ತದೆ. ಎರಡು ಕಾರ್ಯವಿಧಾನಗಳು ಸಮಾನಾಂತರವಾಗಿ ಕಾರ್ಯನಿರ್ವಹಿಸುವುದಕ್ಕಿಂತ ಹೆಚ್ಚಾಗಿ ಪರಸ್ಪರ ಪೋಷಿಸುತ್ತಿವೆ. ರಚನಾತ್ಮಕ ವೈಫಲ್ಯವು ಮುಂದುವರಿದರೆ ವೇಗದ ರೇಖಾತ್ಮಕವಲ್ಲದ ಕುಸಿತಕ್ಕೆ ಪರಿಣಾಮಕಾರಿ ಮಿತಿಯಾದ ಬಂಡೆಯ ತೆರೆದುಕೊಳ್ಳುವಿಕೆಯು ಪ್ರಸ್ತುತ ಮಾದರಿಗಳು ಊಹಿಸುವುದಕ್ಕಿಂತ ಕಡಿಮೆಯಾಗಿದೆ ಎಂದು ನಮಗೆ ತಿಳಿದಿದೆ. ಮತ್ತು ಎಷ್ಟು ಸಮಯ ಉಳಿದಿದೆ ಎಂದು ನಮಗೆ ಹೇಳಬೇಕಿದ್ದ ಕೊರೆಯಲಾದ ರಂಧ್ರವು ಉತ್ತರಿಸುವ ಮೊದಲೇ ಮುಚ್ಚಿಹೋಯಿತು ಎಂದು ನಮಗೆ ತಿಳಿದಿದೆ. ಇದು ಕರಗುವಿಕೆಯ ಕಥೆಯಲ್ಲ ಎಂದು ನಮಗೆ ತಿಳಿದಿದೆ. ಅದು ಎಂದಿಗೂ ಇರಲಿಲ್ಲ. ಆ ಕ್ಯಾಮೆರಾ ದೃಶ್ಯಾವಳಿಯ ಪ್ರತಿಯೊಂದು ಫ್ರೇಮ್, ಪ್ರತಿ ವಿರೂಪಗೊಂಡ ಉಪಕರಣ, ಆ ಸಂವೇದಕಗಳಿಂದ ದಾಖಲಾದ ಪ್ರತಿ ಭೂಕಂಪನ ಸಂಕೇತವು ಒಂದೇ ಕಥೆಯನ್ನು ಹೇಳುತ್ತದೆ. ಥ್ವೈಟ್ಸ್ ನಿಧಾನವಾಗಿ ಅಳೆಯಬಹುದಾದ ರೇಖೀಯ ಪ್ರಗತಿಯಲ್ಲಿ ಮೇಲ್ಮೈ ಮಂಜುಗಡ್ಡೆಯನ್ನು ಕಳೆದುಕೊಳ್ಳುತ್ತಿಲ್ಲ. ಅದು ಕರಾವಳಿ ಯೋಜಕರಿಗೆ ಮತ್ತು ಮೂಲಸೌಕರ್ಯ ವ್ಯವಸ್ಥಾಪಕರಿಗೆ ತರ್ಕಬದ್ಧ ವೇಳಾಪಟ್ಟಿಯಲ್ಲಿ ಹೊಂದಿಕೊಳ್ಳಲು ಸಮಯವನ್ನು ನೀಡುತ್ತದೆ. ಇದು ರಚನಾತ್ಮಕ ಸುಸಂಬದ್ಧತೆಯನ್ನು ಕಳೆದುಕೊಳ್ಳುತ್ತಿದೆ. ಅದು ವಿಭಿನ್ನ ರೀತಿಯ ವಸ್ತುವಾಗಿ ಬದಲಾಗುತ್ತಿದೆ. ಅಂಚುಗಳಲ್ಲಿ ಕ್ರಮೇಣ ತೆಳುವಾಗುತ್ತಿರುವ ಸ್ಥಿರ ಮಂಜುಗಡ್ಡೆಯ ಬ್ಲಾಕ್ ಅಲ್ಲ, ಆದರೆ ಆಂತರಿಕ ಬಿರುಕುಗಳನ್ನು ಅಭಿವೃದ್ಧಿಪಡಿಸುತ್ತಿರುವ ಭಾರ ಹೊರುವ ರಚನೆಯಾಗಿದ್ದು, ಅದನ್ನು ಜೀವನೋಪಾಯಕ್ಕಾಗಿ ಅಧ್ಯಯನ ಮಾಡುವ ಜನರು ಇಲ್ಲಿಯವರೆಗೆ ಸಂಪೂರ್ಣವಾಗಿ ಗಮನಿಸಲು ಸಾಧ್ಯವಾಗಿರಲಿಲ್ಲ. ಆ ಎರಡು ವಿವರಣೆಗಳ ನಡುವಿನ ವ್ಯತ್ಯಾಸವು ಶಬ್ದಾರ್ಥವಲ್ಲ, ಇದು ಊಹಿಸಬಹುದಾದ ಪ್ರಕ್ರಿಯೆ ಮತ್ತು ಮಿತಿ ಪ್ರಕ್ರಿಯೆಯ ನಡುವಿನ ವ್ಯತ್ಯಾಸ. ಗ್ರಾಫ್ನಲ್ಲಿನ ರೇಖೆ ಮತ್ತು ಮೇಲ್ಮೈಯಿಂದ ಯಾರೂ ನೋಡಲಾಗದ ಕಡಿದಾದ ಅಂಚಿನ ನಡುವಿನ ವ್ಯತ್ಯಾಸ. ಬಿರುಕುಗಳು ಕಾರ್ಕ್ನ ಒಳಗೆ ಇವೆ. ಕಾರ್ಕ್ ಪ್ರತಿದಿನ 30 ಅಡಿ ಸಮುದ್ರದ ಕಡೆಗೆ ಚಲಿಸುತ್ತಿದೆ ಮತ್ತು ಎಷ್ಟು ಸಮಯ ಉಳಿದಿದೆ ಎಂದು ನಮಗೆ ಹೇಳಬೇಕಾಗಿದ್ದ ಕೊಳವೆ ಆ ಪ್ರಶ್ನೆಗೆ ಉತ್ತರಿಸುವ ಮೊದಲೇ ಮುಚ್ಚಿಹೋಯಿತು. ನಮ್ಮಲ್ಲಿರುವ ಉಪಕರಣಗಳೊಂದಿಗೆ ನಾವು ಸಾಧ್ಯವಾದಷ್ಟು ಉತ್ತಮವಾಗಿ ಈಗಾಗಲೇ ಹಿಂತಿರುಗಿಸಲಾಗದ ಹಂತವನ್ನು ದಾಟಿರುವ ರಚನಾತ್ಮಕ ವೈಫಲ್ಯದ ಪ್ರಕ್ರಿಯೆಯನ್ನು ನೋಡುತ್ತಿದ್ದೇವೆ. ಯಾರಾದರೂ ಹಾಗೆ ನಿರ್ಧರಿಸಿದ್ದರಿಂದ ಅಲ್ಲ, ಯಾವುದೇ ನಿರ್ದಿಷ್ಟ ವರ್ಷದಲ್ಲಿ ಯಾವುದೇ ನಿರ್ದಿಷ್ಟ ನೀತಿ ವೈಫಲ್ಯದಿಂದ ಅಲ್ಲ. ಈ ಹಂತದಲ್ಲಿ ವಿಭಿನ್ನ ಆಯ್ಕೆಯು ತಡೆಯಬಹುದಾದ ಯಾವುದೇ ಒಂದೇ ನಿರ್ಧಾರ ಅಥವಾ ನಿಷ್ಕ್ರಿಯತೆಯಿಂದ ಅಲ್ಲ.
ಆದರೆ ಮಂಜುಗಡ್ಡೆ ಮತ್ತು ಸಾಗರ ಮತ್ತು ಜಾಮಿತಿ ಮತ್ತು ಸಮಯವು ತಮ್ಮದೇ ಆದ ವೇಳಾಪಟ್ಟಿಯಲ್ಲಿ ಕಾರ್ಯನಿರ್ವಹಿಸುತ್ತವೆ. ಅವುಗಳನ್ನು ಊಹಿಸಲು ನಾವು ನಿರ್ಮಿಸಿದ ಮಾದರಿಗಳಿಗೆ ಅಸಡ್ಡೆ ತೋರುತ್ತವೆ ಮತ್ತು ಈ ಹಿಮನದಿ ಉಳಿಯುತ್ತದೆ ಎಂಬ ಊಹೆಯೊಂದಿಗೆ ರಚಿಸಲಾದ ಕರಾವಳಿಗಳಲ್ಲಿ ನೂರಾರು ಮಿಲಿಯನ್ ಜನರು ವಾಸಿಸುತ್ತಿದ್ದಾರೆ ಎಂಬ ಅಂಶಕ್ಕೆ ಅಸಡ್ಡೆ ತೋರುತ್ತವೆ. ಇದು ನಿರ್ವಹಿಸಿದ ಹೊಂದಾಣಿಕೆಗೆ ಸಾಕಷ್ಟು ನಿಧಾನವಾಗಿ ತೆರೆದುಕೊಳ್ಳಬಹುದು. ಕೆಟ್ಟ ಸಂದರ್ಭದ ಸನ್ನಿವೇಶಗಳು ಸೂಚಿಸುವುದಕ್ಕಿಂತ ಅರೇಖೀಯ ಮಿತಿ ದೂರವಿರಬಹುದು. ಕ್ಯಾಮರಾ ಕಂಡ ಆಂತರಿಕ ಶೂನ್ಯಗಳು ಅವು ಕಾಣಿಸಿದ್ದಕ್ಕಿಂತ ಹೆಚ್ಚು ಪ್ರತ್ಯೇಕವಾಗಿರಬಹುದು. ಉತ್ತಮ ಉಪಕರಣಗಳು ಮತ್ತು ಹೆಚ್ಚು ಕೊಳವೆಗಳೊಂದಿಗೆ ಮುಂದಿನ ಕಾರ್ಯಾಚರಣೆಯು ಶ್ರೇಣಿಯ ಆಶಾವಾದಿ ಅಂತ್ಯದ ಕಡೆಗೆ ಅನಿಶ್ಚಿತತೆಯನ್ನು ಕಡಿಮೆ ಮಾಡುವ ಡೇಟಾವನ್ನು ಹಿಂದಿರುಗಿಸಬಹುದು. ವಿಜ್ಞಾನವು ಆ ಸಾಧ್ಯತೆಯನ್ನು ತಳ್ಳಿಹಾಕುವುದಿಲ್ಲ ಮತ್ತು ನಾವು ಹಾಗೆ ಮಾಡಬಾರದು. ಆದರೆ ಕ್ಯಾಮರಾ ನಮಗೆ ಮಂಜುಗಡ್ಡೆಯ ಮೂಲಕ ಒಂದು ಸಂಕ್ಷಿಪ್ತ ನೋಟದಲ್ಲಿ ಈಗಾಗಲೇ ಬಹಳ ಸಮಯದಿಂದ ನಿಜವಾಗಿರುವುದನ್ನು ತೋರಿಸಿರಬಹುದು. ಅಂದರೆ ಹಿಮನದಿ ನಮಗೆ ತಿಳಿದಿದ್ದಕ್ಕಿಂತ ಹೆಚ್ಚು ಕರಗಿದೆ. ಮಾದರಿಗಳು ಊಹಿಸಿದ್ದಕ್ಕಿಂತ ಮುಂಚೆಯೇ ಕುಸಿತ ಪ್ರಾರಂಭವಾಯಿತು. ಕಾಲಾವಧಿಯು ನಾವು ಅಂದುಕೊಂಡಷ್ಟು ದೀರ್ಘವಾಗಿಲ್ಲ ಮತ್ತು ಮೇಲ್ಮೈ ವೀಕ್ಷಣೆಯ ಆಧಾರದ ಮೇಲೆ ನಿರ್ಮಿಸಲಾದ ಅಂದಾಜುಗಳು ಗ್ರಹದ ಅತ್ಯಂತ ಮಹತ್ವದ ಮಂಜುಗಡ್ಡೆಯ ಆಂತರಿಕ ರಚನಾತ್ಮಕ ಸ್ಥಿತಿಯನ್ನು ವ್ಯವಸ್ಥಿತವಾಗಿ ಕಡಿಮೆ ಅಂದಾಜು ಮಾಡುತ್ತಿವೆ. ಮತ್ತು ರಚನಾತ್ಮಕ ವೈಫಲ್ಯದ ಬಗ್ಗೆ ಒಂದು ವಿಷಯ, ಅದು ಕ್ರಮೇಣ ಕರಗುವಿಕೆಯಿಂದ ವರ್ಗೀಯವಾಗಿ ಭಿನ್ನವಾಗಿದೆ. ಎಂಜಿನಿಯರ್ಗಳನ್ನು ರಾತ್ರಿಯಿಡೀ ಎಚ್ಚರವಾಗಿರಿಸುವ ಪ್ರಕ್ರಿಯೆ ಎಂದರೆ ನೀವು ಯಾವಾಗಲೂ ಅಂತ್ಯವನ್ನು ನೋಡಲು ಸಾಧ್ಯವಿಲ್ಲ. ನೀವು ಬಿರುಕುಗಳು ಸಂಗ್ರಹವಾಗುವುದನ್ನು ನೋಡುತ್ತೀರಿ. ನೀವು ಒತ್ತಡದ ಸಂಕೇತಗಳನ್ನು ನೋಡುತ್ತೀರಿ. ನೀವು ಅದನ್ನು ಅಳೆಯಲು ಕಳುಹಿಸಿದ ಉಪಕರಣಗಳಿಗೆ ವಿರೂಪವು ಅಡ್ಡಿಪಡಿಸುವುದನ್ನು ನೋಡುತ್ತೀರಿ. ಮತ್ತು ನಂತರ ಕ್ಯಾಲೆಂಡರ್ ಅಥವಾ ಮಾದರಿ ಅಥವಾ ಯಾವುದೇ ಮಾನವ ಸಂಸ್ಥೆಯು ಯೋಜಿಸಲು ಅನುಕೂಲಕರವೆಂದು ಕಂಡುಕೊಂಡ ಕಾಲಾವಧಿಗಿಂತ ಸಂಪೂರ್ಣವಾಗಿ ಭೌತಶಾಸ್ತ್ರದಿಂದ ನಿರ್ಧರಿಸಲ್ಪಟ್ಟ ಕ್ಷಣದಲ್ಲಿ ನೀವು ವೈಫಲ್ಯವನ್ನು ನೋಡ್ತೀರಿ. ಕ್ಯಾಮರಾ ನಮಗೆ ಬಿರುಕುಗಳನ್ನು ತೋರಿಸಿತು. ಮುಂದೆ ಏನಾಗುತ್ತದೆ ಎಂಬುದು ಯಾವುದೇ ಕೊಳವೆ, ಯಾವುದೇ ಉಪಗ್ರಹ ಮತ್ತು ಯಾವುದೇ ಮಾದರಿಯು ಸಂಪೂರ್ಣವಾಗಿ ಉತ್ತರಿಸದ ಪ್ರಶ್ನೆಯಾಗಿದೆ. ಇನ್ನೂ ಇಲ್ಲ.